ಒಟ್ಟಾರೆ ಒತ್ತಕ್ಷರದಲ್ಲಿ 2 ಒತ್ತಕ್ಷರ ಬರ್ಬೋದು. ರಾಷ್ಟ್ರ ಇದು 2 ಒತ್ತಕ್ಷರ. ಓಕೆ, ಅದೆಲ್ಲ ಕಲ್ತಿದ್ದೀವಲ್ವಾ, ಇಂಡಿವಿಜುವಲ್ ಆಗಿ ಕಲ್ತಿದ್ದೀವಿ ನಾವು. ಆ ಲೆಕ್ಕದಲ್ಲಿ ನಾವು 800 ಅಕ್ಷರಗಳನ್ನು ಕಲಿತು 800 ಅಕ್ಷರಗಳ ಶಬ್ದ ಅದು ಮಾಡುವಂತಹ ಉಚ್ಚಾರಣೆ ಅದನ್ನು ಕಲಿತ ನಂತರನೇ ಈಗಲೂ ಎಷ್ಟೋ ಜನಕ್ಕೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅಲ್ವಾ. ನೀವು ಅನ್ಸಲ್ವಾ? 800 ಅಕ್ಷರಗಳನ್ನು ಕಲ್ತಿದ್ದೀವಿ ಸ್ವಾಮಿ. 800 ಅಕ್ಷರಗಳನ್ನು ನಾವು ಕ್ಲಾಸ್ ಒಂದನೇ ಕ್ಲಾಸಿಂದ 10ನೇ 2-3ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಒಳಗೆ ಇವೆಲ್ಲ ಮುಗಿಯುತ್ತೆ ಅಲ್ವಾ. ಸೊ 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ನೀವು 800 ಅಕ್ಷರಗಳ ಉಚ್ಚಾರಣೆಯನ್ನು ನಾವು ಕಲ್ತುಬಿಟ್ಟಿದ್ದೀವಿ. ಹಾಗಾಗಿ ನಾವು ಅದನ್ನೇ ನಾವು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ. 10ನೇ ಕ್ಲಾಸು PUC ಡಿಗ್ರಿ ತನಕ ಇವೇ ಅಕ್ಷರಗಳು ಇವೇ ಶಬ್ದಗಳನ್ನು ಕಲ್ತ್ಕೊಂಡು ಬಂದಿರೋದು. ಇದಕ್ಕೆಲ್ಲ ಒಂದು ಪ್ಯಾಟರ್ನ್ ಇದೆ. ಏನು? ಕನ್ನಡನ ನೀವು ಅಕ್ಷರ ಏನು ನಾವು ಬರೆದಿರ್ತೀವಿ ಅದೇ ನಾನು ಹೇಳಿದ್ನಲ್ಲ, ವರ್ಣಮಾಲೆಯಲ್ಲಿ ಏನು ಅಕ್ಷರ ಇದೆ ಅದೇ ಅಕ್ಷರಗಳು ಇಲ್ಲಿರ್ತವೆ, ಅದೇ ಶಬ್ದಗಳು ಅದೇ ಉಚ್ಚಾರಣೆ ಇಲ್ಲಿರುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳು, ಕಾಗುಣಿತದಲ್ಲಿರುವಂತಹ ಅಕ್ಷರಗಳು, ಒತ್ತಕ್ಷರದಲ್ಲಿರುವಂತಹ ಅಕ್ಷರಗಳ ಉಚ್ಚಾರಣೆ ಏನಿದೆ ಅದೇ ಉಚ್ಚಾರಣೆ ನಾವು ಪದಗಳಲ್ಲಿ ಬಳಸೋದು. ಆದರೆ ನಾವು ಇಂಗ್ಲೀಷ್ ಅಂತ ತಗೊಂಡಾಗ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರಗಳಿದೆ? ಇಂಗ್ಲೀಷಲ್ಲಿ ಇರೋದೇ 26 ಅಕ್ಷರಗಳು. 26 ಅಕ್ಷರಗಳಿಗೆ ಈ ಅಕ್ಷರಗಳ ಉಚ್ಚಾರಣೆ ಏನಿದೆ ನೋಡಿ. ಈ ಅಕ್ಷರ ಉಚ್ಚಾರಣೆ ನಾವು ಇಷ್ಟು ದಿನ ಏನು ಮಾಡ್ಕೊಂಡು ಬಂದಿದ್ವಿ? ಎ ಅಂತ ಹೇಳ್ತೀವಿ, ಬಿ ಅಂತ ಹೇಳ್ತೀವಿ, ಸಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಅಕ್ಷರ ನಾನು ಹೇಳಿದ್ನಲ್ಲ, ವರ್ಣಮಾಲೆಯಲ್ಲಿ ಬರುವಂತಹ ಅಕ್ಷರಗಳನ್ನು ನಾವು ವರ್ಣಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರಗಳಲ್ಲಿ ಬರುವಂತಹ ಅಕ್ಷರಗಳನ್ನು ಮಾತ್ರ ನಾವು ಬಳಸ್ಕೊಂಡು ಇಂಗ್ಲೀಷಲ್ಲಿ 26 ಅಕ್ಷರಗಳಿದೆ. ಈ 26 ಅಕ್ಷರಗಳನ್ನು ಕನ್ನಡದಲ್ಲಿ ನಾವು ಹೆಂಗೆ ಓದಿದ್ವಿ? 800 ಅಕ್ಷರಗಳು ಓದಿದ್ವಿ. ಇಂಗ್ಲೀಷಲ್ಲಿ ನಮಗೆ ಇಷ್ಟು ಅಕ್ಷರಗಳಿರೋದು. ಕನ್ನಡದಲ್ಲಿ 800 ಥರದ ಅಕ್ಷರಗಳು ಅಂದರೆ ಏನು? ಚಿತ್ರಗಳೇ. 800 ಥರದ ಚಿತ್ರಗಳಿದ್ದಾವೆ, ಅದಕ್ಕೆ 800 ಥರದ ಸೌಂಡ್ ಇದ್ದಾವೆ. 800 ಅನ್ನೋದು ಒಂದು ಸುಮಾರು ಅಂತ ಅಲ್ವಾ. ಆದರೆ ಇಂಗ್ಲೀಷಲ್ಲಿ ಇರೋದು 26 ಅಕ್ಷರಗಳಷ್ಟೇ. ಅದಕ್ಕೆ ಉಚ್ಚಾರಣೆ ಏನು ಇದೆ? ABCDEFG. ನಿಮಗೆ ಅನ್ಸುತ್ತಾ ಈ ಅಕ್ಷರಗಳು ಇದರಲ್ಲಿ ಬರುವಂಥ ಉಚ್ಚಾರಣೆ ಪದದಲ್ಲಿ ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಲೆಟ್ಸ್ ಸಿ. ಇದರಲ್ಲಿ ನಾವು ABCD ಇದೆಯಲ್ಲ, ಇದೇ ಅಕ್ಷರಗಳು ಇದೇ ಉಚ್ಚಾರಣೆ ಅಲ್ಲಿ ಬರುತ್ತಾ ಅನ್ನೋದನ್ನು ನೋಡ್ಬೇಕು ನಾವು. ಓಕೆ, ಒಂದು ನಿಮಿಷ, ಲೆಟ್ ಅಸ್ ಸಿ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲೀಷನ್ನು ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲೀಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲೀಷನ್ನು ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನು ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಆಲ್ರೈಟ್, ನೋಡಿ, ಈಗ ಇದು ನಿಮ್ಮಲ್ಲಿ ತುಂಬಾ ಜನಕ್ಕೆ ಇದನ್ನ ಓದಲಿಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ದೊಡ್ಡ ಪದಗಳು. ಸರ್, ಸಣ್ಣ ಪದ ಆದರೆ ಓದ್ಬಿಡ್ತಿದ್ದೆ ನಾನು, ಇಷ್ಟು ದೊಡ್ಡ ಪದ ತೋರಿಸಿ ಓದಿ ಅಂತ ಹೇಳಿದ್ರೆ ಅದೇನು ಓದಕ್ಕಾಗುತ್ತೆ? ಅದಕ್ಕೆ ತಾನೇ ಬಂದಿರೋದು, ಕಲೀಲಿಕ್ಕೆ ಬಂದಿರೋದು. ಇಲ್ಲಿ ಬಂದು ಇದನ್ನು ಓದಿ ಅದನ್ನು ಓದಿ ಅಂತ ಹೇಳಿದ್ರೆ ಹೆಂಗೆ ಅಂತ ಕೇಳ್ತಿದ್ರಾ? ಸೊ ABCD ಗೊತ್ತಿದ್ದವರು ಸಹ ಈ ಪದಗಳನ್ನು ಈಸಿಯಾಗಿ ಓದಬಹುದು ಅನ್ನೋದು ಸತ್ಯ. ಯಾಕೆಂದ್ರೆ ಅದರಲ್ಲಿ ಏನೂ ಇಲ್ಲ ಅಂತದ್ರಲ್ಲಿ. ಇದು ಈಸಿ ಪದಗಳು. ಆ್ಯಕ್ಚುಲಿ ಇದು ತುಂಬ ಈಸಿ ಪದಗಳು. ಇದಕ್ಕಿಂತ ಕಷ್ಟದ ಪದಗಳು ತುಂಬಾ ಇದ್ದಾವೆ. ಓಕೆ, ಸೊ ಆದರೂ ಇಷ್ಟು ದೊಡ್ಡ ಪದ ಇದೆಯಲ್ವಾ? ಇಷ್ಟು ದೊಡ್ಡ ಪದ ಅಂದರೆ ನೋಡಿ, ಇದರಲ್ಲಿ ಎಷ್ಟು ಅಕ್ಷರಗಳಿದೆ? 1 2 3 4 5 6 7 8 9 10 11 12 13 14 15 16 17 18 19 20 21 ಪದ ಇದೆ ಒಂದು ವರ್ಡಲ್ಲಿ. ಅದಷ್ಟು ದೊಡ್ಡ ಪದ. ಇನ್ಕಾಂಪ್ರಿಹೆನ್ಸಿಬಿಲಿಟೀಸ್. ಬಟ್ ನೀವು ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ಕಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡ್ಬಿಟ್ರೆ ಈ ಪದಗಳನ್ನು ಈಸಿಯಾಗಿ ಓದ್ಬಿಡ್ಬೋದು. ಇದು ಒಂದೇ ಕ್ಲಾಸ್ ಮುಗಿಸಿದ ಮೇಲೆ ತಕ್ಷಣ ನೀವು ಈ ಪದಗಳನ್ನು ಓದ್ಬೋದು. ಅದು ಹೇಗೆ ಅಂತ ನೋಡೋಣ. ಓಕೆ, ಈಗ ಫಸ್ಟ್ ನಾನು ಫಸ್ಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ABCD ಇದು ABCD ಅಲ್ವಾ? ಸೊ ಈಗ ಆಲ್ಮೋಸ್ಟ್ ಎಲ್ಲರಿಗೂ ABCD ಗೊತ್ತು. ABCD ಯಾರಾದರೂ ಗೊತ್ತಿಲ್ಲದೆ ನೋಡಿದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಇದೇ ABCD. ABCDಲಿ ಆಲ್ಫಾಬೆಟ್ ಅಂತ ಹೇಳ್ತೀವಿ ನಾವು, ವರ್ಣಮಾಲೆ ಅಂತ ಏನು ಹೇಳ್ತೀವಿ, ಆಲ್ಫಾಬೆಟ್. ಓಕೆ,
ಅದರಲ್ಲಿ ಎರಡು ಥರದ ಅಕ್ಷರಗಳಿದ್ದಾವೆ. ಒಂದು ಕ್ಯಾಪಿಟಲ್ ಲೆಟರ್ಸ್ ಅಂದರೆ ದೊಡ್ಡ ಪದಗಳು, ಸ್ಮಾಲ್ ಲೆಟರ್ಸ್ ಅಂದರೆ ಸಣ್ಣ ಪದಗಳು. ಸಾಮಾನ್ಯವಾಗಿ ನಾವು ಸ್ಮಾಲ್ ಲೆಟರ್ಸನ್ನೇ ಜಾಸ್ತಿ ಯೂಸ್ ಮಾಡೋದು, ಬರವಣಿಗೆಗಾಗಲಿ ಓದಲಿಕ್ಕಾಗಲಿ. ಕ್ಯಾಪಿಟಲ್ ಲೆಟರ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹೆಸರು ಅಥವಾ ಸೆಂಟೆನ್ಸ್ ಫಸ್ಟಿಗೆ ಸೆಂಟೆನ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಅಕ್ಷರ ಪದದ ಅಕ್ಷರ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರಬೇಕು. ಅಥವಾ ನಮ್ಮ ಹೆಸರುಗಳು, ಊರಿನ ಹೆಸರುಗಳು, ದೇಶದ ಹೆಸರುಗಳು ಅಥವಾ ಇನ್ನು ಕೆಲವು ವಿಷಯಗಳು ಮಾತ್ರ ಕ್ಯಾಪಿಟಲ್ ಲೆಟರ್, ಈ ಲೆಟರ್ಸನ್ನು ಯೂಸ್ ಮಾಡ್ತೀವಿ. ಇದು ಜಾಸ್ತಿ ಯೂಸ್ ಮಾಡೋದಿಲ್ಲ, ಇದು ಯೂಸ್ ಮಾಡ್ತೀವಿ. ಸೊ ಇದನ್ನು ನಾವು ಹೇಗೆ ಓದ್ತಾ ಬಂದಿದ್ವಿ ಮುಂಚಿಂದನು? ಸ್ಮಾಲ್ ಲೆಟರ್ಸನ್ನು ಎರಡು ABCD ಹೇಗೆ ಓದ್ತಾ ಬಂದಿದ್ವಿ? ABCD, ಸೊ ಈ ಥರನೇ ನಾವು ಇದನ್ನು ಓದ್ತಾ ಬಂದಿದ್ದೀವಿ. ಓಕೆ, ಈಗ ಕನ್ನಡ ವರ್ಣಮಾಲೆ, ಈಗ ನಾವು ಕನ್ನಡದಲ್ಲಿ ವರ್ಣಮಾಲೆ ಕಲ್ತಿದ್ದೀವಲ್ವಾ? ಸೊ ಇಂಗ್ಲೀಷಲ್ಲಿ ಇದನ್ನು ವರ್ಣಮಾಲೆ ಕಲ್ತಿದ್ದೀವಿ. ಇಂಗ್ಲೀಷಲ್ಲಿ ABCD ಕಲ್ತಿದ್ದೀವಿ, ರೈಟ್? ABCD ಅಂತ ಕಲ್ತಿದ್ದೀವಿ. ಕನ್ನಡದಲ್ಲಿ ಏನು ಕಲ್ತಿದ್ದೀವಿ ನಾವು? ಕನ್ನಡದಲ್ಲಿ ಅಕ್ಷರಮಾಲೆ. ಕನ್ನಡದಲ್ಲಿ ನೋಡಿ ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಅಹ ಅದಾಯಿತು. ಆಮೇಲೆ ಕ ಕ ಗ ಗ ङ ಚ ಚ ಜ ಜ ನ ಇದು ವ್ಯಂಜನಗಳು. ಆಮೇಲೆ ವ್ಯಂಜನಗಳೆಲ್ಲಿಂದ ಇಲ್ಲಿವರೆಗೆ ಕಾಯಿಂದ ನಿಮಗೆ ಳ ತನಕ ವ್ಯಂಜನಗಳಿದ್ದಾವೆ. ಓಕೆ, ಈಗ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಒಂದು ಪದ ನಮಗೆ ಬರೀಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಕನ್ನಡದಲ್ಲಿ ನಮಗೇನು ಬರೀಬೇಕು? ಉದಾಹರಣೆಗೆ ನಾನು ಬರೆದೆ ಅರ ಅಂತ ಬರೆದೆ. ಅರ ಅಂತ ಬರ್ತಿದ್ದೀನಲ್ವಾ? ಈ ಆನ ನಾನು ಎಲ್ಲಿಂದ ತಗೊಂಡೆ? ಇಲ್ಲಿ ಸ್ವರಾಕ್ಷರಗಳು. ಈ ರಾನ ಎಲ್ಲಿಂದ ತಗೊಂಡೆ? ವ್ಯಂಜನಾಕ್ಷರಗಳು. ಓಕೆ, ಮರ ಮ ಇಲ್ಲಿದೆ, ರ ಅಗೇನ್ ಇಲ್ಲಿದೆ, ದನ ದ ಎಲ್ಲಿದೆ? ಇಲ್ಲಿದೆ, ನ. ಓಕೆ, ಸೊ ಈಗ ನೋಡಿ ಜನಗಣ 4 ಅಕ್ಷರ ಇದೆ. ಇದನ್ನು ಜಾನ ಇಲ್ಲಿಂದ ತಗೊಂಡೆ, ಟಾಟಾ ಡಾಡನ ಚ ಚ ಜ ಜ ನ ಗ ನ ಇಲ್ಲಿ ನ. ಆಯ್ತಾ? ಸೊ ಈ ಥರ ನಮಗೆ ಬರೀ ಸ್ವರಗಳು ಮತ್ತು ವ್ಯಂಜನಗಳನ್ನು ಇಟ್ಕೊಂಡು ತಗೊಂಡಾಗಲೇ ನಿಮಗೆ ಬಹಳಷ್ಟು ಪದಗಳು ಸಿಗ್ತವೆ. ಓಕೆ, ಆದರೆ ಅಷ್ಟು ಸಾಕಾ? ಈ ಸ್ವರಗಳು ವ್ಯಂಜನಗಳಿದ್ದರೆ ಮಾತ್ರ ಸಾಕ ನಿಮಗೆ? ಇಲ್ಲ. ಈ ಉದಾಹರಣೆಗೆ ನನಗೆ ಒಂದು ನಿಮಿಷ, ಈಗ ನಾವಿದನ್ನು ನೋಡಿ, ಕಾಡು ಅಂತ ಬರಿಬೇಕು. ಕಾ ಅನ್ನೋದು ನಿಮಗೆ ಇಲ್ಲಿ ಸ್ವರ ವ್ಯಂಜನಗಳಲ್ಲಿ ಎಲ್ಲೂ ಇಲ್ಲ. ಕಿ ಅನ್ನೋದು ಉಂಟಾಗಿಲ್ಲ. ನನಗೆ ಕನ್ನಡ ಅಂತ ಬರಿಬೇಕು. ಕಾಡು, ಕಿನ್ನರಿ, ಕೀಟ, ಕುರಿ, ಕೂಸು, ಕೃಪೆ, ಕೆರೆ, ಕೇರಿ, ಕೈಲಾಸ, ಕೊಡು, ಕೋಲು, ಕೌರವ, ಕಂಕಣ, ಬಹುಶಃ ಈ ಥರ ಬರಿಬೇಕು ಅಂದರೆ ನನಗೆ ಈ ವರ್ಣಮಾಲೆಯಲ್ಲಿ ಇದರಲ್ಲಿಲ್ಲ. ಅದು ಯಾವುದರಲ್ಲಿದೆ? ಕಾಗುಣಿತದಲ್ಲಿದೆ. ಕಾ ಕಿ ಕಿ ಕು ಕು ಕೃ ಕಾಗುಣಿತದಲ್ಲಿದೆ ಅಲ್ವಾ? ಈಗ ಕಾಗುಣಿತ ನಮಗೆ ಬರುತ್ತೆ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳೇ ಎಲ್ಲದೂ ಬರುತ್ತೆ. ಈ ಕಾಗುಣಿತ ಮತ್ತು ವರ್ಣಮಾಲೆ ಇದರಲ್ಲಿ ಏನಿದೆ, ಇದು ಬಂದರೆ ಸಾಕ ನಿಮಗೆ. ಇವಿಷ್ಟು ಕಲ್ತ್ಬಿಡೋಣ ನಾವು. ಇಲ್ಲಿಂದ ಎಷ್ಟಿದೆ? 14. ಆಮೇಲೆ ಇದಿಷ್ಟು, ಅದಷ್ಟು. ಈ ಕಾಗುಣಿತ ಕಲ್ತ್ಬಿಟ್ರೆ ಸಾಕ? ಇನ್ನೇನು ಬೇಕು? ಕನ್ನಡದಲ್ಲಿ ಒಂದು ಪದನ ಹೇಳಲಿಕ್ಕೆ ಬೇರೆ ಯಾರಾದರೂ ಹೇಳಿ. ಈಗ ಇಷ್ಟು ನಾವು ಕಲ್ತ್ರೆ ಕನ್ನಡದಲ್ಲಿ ಯಾವ ಪದಗಳನ್ನು ಬೇಕಾದರೂ ಓದ್ಬೋದಾ? ನಾವು ಇಲ್ಲಿ ಕನ್ನಡ ಅಕ್ಷರಮಾಲೆ ಹಾಗೂ ಕಾಗುಣಿತ ಬಳಕೆ ಒಂದು, ಆಮೇಲೆ ಇಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು. ಅದಾದ್ಮೇಲೆ ನಮಗೆ ಬೇಕಾಗಿರೋದೇ ಒತ್ತಕ್ಷರಗಳು. ಓಕೆ, ಒತ್ತಕ್ಷರಗಳು ಇಲ್ಲದೇ ಕನ್ನಡದಲ್ಲಿ ಎಷ್ಟೋ ಪದಗಳು ನಾವು ಹೇಳಲಿಕ್ಕಾಗಲ್ಲ. ಉದಾಹರಣೆಗೆ ಅಮ್ಮ, ಅಕ್ಕ, ಮಚ್ಚೆ, ಅಜ್ಜ, ಅಟ್ಟ, ಅಡ್ಡ, ಕೃಷ್ಣ, ಅತ್ತ, ಸಿದ್ಧ, ಅನ್ನ, ಪುಷ್ಪ, ಅಬ್ಬರ, ಅಮ್ಮ, ಅಲ್ಲ, ಇಲ್ಲ, ಕಾರ್ಯ, ಮೌರ್ಯ ಅಥವಾ ಅವ್ವ, ಬಿಲ್ವ. ಸೊ ಇವೆಲ್ಲ ಒತ್ತಕ್ಷರಗಳು, ರೈಟ್? ಹಾಗಾದರೆ ನೀವು ಲೆಕ್ಕ ಹಾಕಿದಾಗ ನಮಗೆ ಸಿಗುವಂಥದ್ದು ಎಷ್ಟು ಅಕ್ಷರಗಳನ್ನು ನಾವು ಓದಿದ್ದೀವಿ ಕನ್ನಡದಲ್ಲಿ, ಎಷ್ಟು ಅಕ್ಷರಗಳನ್ನು ನಾವು ಕಲ್ತಿದ್ದೀವಿ. ಅಕ್ಷರಗಳನ್ನು ಶಬ್ದದ ರೂಪದಲ್ಲಿ. ಈಗ ಕ, ಅ, ಅರ, ರ, ರಾಮ, ಮರ ಅದಾಯಿತು. ಆಮೇಲೆ ಒತ್ತಕ್ಷರಗಳು. ಕಾಗುಣಿತ ಒಂದು ಕಡೆಗೆ ಕಾಗುಣಿತ. ಸೊ ನಿಮಗೇನು ಅನಿಸುತ್ತೆ, ಎಷ್ಟು ಅಕ್ಷರಗಳನ್ನು ನಾವು ಕಲ್ತಿರ್ಬೋದು ಕನ್ನಡದಲ್ಲಿ? ಕನ್ನಡವನ್ನು ನಾವು ಓದಲಿಕ್ಕೆ ಬರೀಲಿಕ್ಕೆ ಎಷ್ಟು ಅಕ್ಷರಗಳನ್ನು ಕಲ್ತಿರ್ಬೋದು? ಒಟ್ಟು ಎಷ್ಟು ಕಲ್ತಿದ್ದೀರಾ? ಒಟ್ಟು ಎಷ್ಟು ನಿಮಗೆ ಲೆಕ್ಕ ಹಾಕಿದ್ರಿ ಯಾವತ್ತಾದರೂ? ಅಲ್ಲ ಓಕೆ, 49 ಲೆಟರ್ಸ್ ಇರ್ಬೋದು. ಆಮೇಲೆ 49 ಇಂಟು ಕಾಗುಣಿತ ಲೆಕ್ಕಕ್ಕೆ ಬರಬೇಕಲ್ವಾ? ನಾವು ಕಾನ ಕಾ ಅಂತಾನೆ ತಾನೆ ಕೀನ ಕೀ ಅಂತ ಕಲಿತೀವಿ ಅಲ್ವಾ? ಕಿ ಕು ಕು ಕೃ ಇದೆಲ್ಲ ಇಂಡಿವಿಜುವಲ್ ಅಕ್ಷರಗಳಾಗಿ ನಾವು ಕಲಿಯೋದು. ಅದನ್ನು ನಾವು ಸಪರೇಟಾಗಿ ಕಲಿಯೋದಿಲ್ಲ. ಇಂಡಿವಿಜುವಲ್ ವೈಯಕ್ತಿಕವಾಗಿ ಕಲಿತೀವಿ ಅದನ್ನು. ಆಮೇಲೆ ಕಾಗುಣಿತ ಗ ಗ ಗಿ ಗಿ ಗು ಗು ಗೃ ಕ ಚಾ ಚಾ ಸಪರೇಟಾಗಿ ಕಲಿತೀವಿ ಅಲ್ವಾ? ಹಾಗಾಗಿ ನಾವು ಕಲಿಯೋದು ಅವೆಲ್ಲ ಒಟ್ಟುಗೂಡಿಸ್ಬೇಕು. ನೀವು ಅವೆಲ್ಲ ಲೆಕ್ಕಕ್ಕೆ ತೊಗೊಬೇಕು. ಬರೀ 49 ಅಕ್ಷರಗಳನ್ನು ಮಾತ್ರ ನಾವು ಕಲ್ತಿಲ್ಲ ಕನ್ನಡ ಓದಬೇಕಾದ್ರೆ. 49 ಇಂಟು ಇದೆಷ್ಟು? 1 2 3 15. 49 ಇಂಟು 15 ಲೆಕ್ಕ ಹಾಕಿ. ಆಮೇಲೆ ಎಷ್ಟಾಯಿತು? 490
ಪ್ಲಸ್ ಎಷ್ಟಾಯಿತು 250 ಅಂತ ಹಾಕ್ಕೊಳ್ಳಿ ಅಲ್ವಾ. 740 ಲೆಕ್ಕ ಸರಿ ಇದೆಯಾ? ಸರಿನಾ? 740 ಅಕ್ಷರಗಳನ್ನ ಕಲ್ತಿದ್ದೀವಿ ನಾವು. ಒತ್ತಕ್ಷರ ಎಷ್ಟಿದೆ? ಯಾರಿಗಾದ್ರು ನೆನಪಿದೆಯಾ? ಎಷ್ಟಿರ್ಬೋದು? ಯಾರಾದ್ರೂ ಲೆಕ್ಕ ಹಾಕಿದ್ದೀರಾ? ಒಂದನ್ನು ಸೊ ಎಷ್ಟಿರ್ಬೋದು? ಒಂದು 200 ಇರ್ಬೋದಾ? ಕಾಯಿಂದ ಳಾ ತನಕ 1 2 3 4 34 ಇಂಟು ಬರೀ 34 ಅಷ್ಟೇನಾ ಒತ್ತಕ್ಷರ? 34. ಹಾಗಾದ್ರೆ 740 34 ಒಟ್ಟು 800 ತಗೊಳ್ಳೋಣ. ಒಟ್ಟಾರೆ ಒತ್ತಕ್ಷರದಲ್ಲಿ 2 ಒತ್ತಕ್ಷರ ಬರ್ಬೋದು. ರಾಷ್ಟ್ರ ಇದು 2 ಒತ್ತಕ್ಷರ. ಓಕೆ, ಅದೆಲ್ಲ ಕಲ್ತಿದ್ದೀವಲ್ವಾ? ಇಂಡಿವಿಜುವಲ್ ಆಗಿ ಕಲ್ತಿದ್ದೀವಿ ನಾವು. ಆ ಲೆಕ್ಕದಲ್ಲಿ ನಾವು 800 ಅಕ್ಷರಗಳನ್ನು ಕಲಿತು 800 ಅಕ್ಷರಗಳ ಶಬ್ದ ಅದು ಮಾಡುವಂತಹ ಉಚ್ಚಾರಣೆ ಅದನ್ನು ಕಲಿತ ನಂತರನೇ ಈಗಲೂ ಎಷ್ಟೋ ಜನಕ್ಕೆ ಕನ್ನಡ ಓದಲಿಕ್ಕೆ ಬರೋದಿಲ್ಲ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅಲ್ವಾ? ನೀವು ಅನ್ಸಲ್ವಾ? 800 ಅಕ್ಷರಗಳನ್ನು ಕಲ್ತಿದ್ದೀವಿ ಸ್ವಾಮಿ. 800 ಅಕ್ಷರಗಳನ್ನು ನಾವು ಕ್ಲಾಸ್ ಒಂದನೇ ಕ್ಲಾಸಿಂದ 10ನೇ 2 3ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಒಳಗೆ ಇವೆಲ್ಲ ಮುಗಿಯುತ್ತೆ ಅಲ್ವಾ? ಸೊ 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ನೀವು 800 ಅಕ್ಷರಗಳ ಉಚ್ಚಾರಣೆಯನ್ನು ನಾವು ಕಲ್ತುಬಿಟ್ಟಿದ್ದೀವಿ. ಹಾಗಾಗಿ ನಾವು ಅದನ್ನೇ ನಾವು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ. 10ನೇ ಕ್ಲಾಸು PUC ಡಿಗ್ರಿ ತನಕ ಇವೇ ಅಕ್ಷರಗಳು ಇವೇ ಶಬ್ದಗಳನ್ನು ಕಲ್ತ್ಕೊಂಡು ಬಂದಿರೋದು. ಇದಕ್ಕೆಲ್ಲ ಒಂದು ಪ್ಯಾಟರ್ನ್ ಇದೆ. ಏನು? ಕನ್ನಡನ ನೀವು ಅಕ್ಷರ ಏನು ನಾವು ಬರೆದಿರ್ತೀವಿ ಅದೇ ನಾನು ಹೇಳಿದ್ನಲ್ಲ, ವರ್ಣಮಾಲೆಯಲ್ಲಿ ಏನು ಅಕ್ಷರ ಇದೆ ಅದೇ ಅಕ್ಷರಗಳು ಇಲ್ಲಿರ್ತವೆ, ಅದೇ ಶಬ್ದಗಳು ಅದೇ ಉಚ್ಚಾರಣೆ ಇಲ್ಲಿರುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳು, ಕಾಗುಣಿತದಲ್ಲಿರುವಂತಹ ಅಕ್ಷರಗಳು, ಒತ್ತಕ್ಷರದಲ್ಲಿರುವಂತಹ ಅಕ್ಷರಗಳ ಉಚ್ಚಾರಣೆ ಏನಿದೆ ಅದೇ ಉಚ್ಚಾರಣೆ ನಾವು ಪದಗಳಲ್ಲಿ ಬಳಸೋದು. ಆದರೆ ನಾವು ಇಂಗ್ಲೀಷ್ ಅಂತ ತಗೊಂಡಾಗ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರಗಳಿದೆ? ಇಂಗ್ಲೀಷಲ್ಲಿ ಇರೋದೇ 26 ಅಕ್ಷರಗಳು. 26 ಅಕ್ಷರಗಳಿಗೆ ಈ ಅಕ್ಷರಗಳ ಉಚ್ಚಾರಣೆ ಏನಿದೆ ನೋಡಿ. ಈ ಅಕ್ಷರ ಉಚ್ಚಾರಣೆ ನಾವು ಇಷ್ಟು ದಿನ ಏನು ಮಾಡ್ಕೊಂಡು ಬಂದಿದ್ವಿ? ಎ ಅಂತ ಹೇಳ್ತೀವಿ, ಬಿ ಅಂತ ಹೇಳ್ತೀವಿ, ಸಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಅಕ್ಷರ ನಾನು ಹೇಳಿದ್ನಲ್ಲ ವರ್ಣಮಾಲೆಯಲ್ಲಿ ಬರುವಂತಹ ಅಕ್ಷರಗಳನ್ನು ನಾವು ವರ್ಣಮಾಲೆ, ಕಾಗುಣಿತ ಮತ್ತು ಒತ್ತಕ್ಷರಗಳು ಬರುವಂತಹ ಅಕ್ಷರಗಳನ್ನು ಮಾತ್ರ ನಾವು ಬಳಸ್ಕೊಂಡು ಇಂಗ್ಲೀಷಲ್ಲಿ 26 ಅಕ್ಷರಗಳಿದೆ. ಈ 26 ಅಕ್ಷರಗಳನ್ನು ಕನ್ನಡದಲ್ಲಿ ನಾವು ಹೆಂಗೆ ಓದಿದ್ವಿ? 800 ಅಕ್ಷರಗಳು ಓದಿದ್ವಿ. ಇಂಗ್ಲೀಷಲ್ಲಿ ನಮಗೆ ಎಷ್ಟು ಅಕ್ಷರಗಳಿರೋದು? ಕನ್ನಡದಲ್ಲಿ 800 ಥರದ ಅಕ್ಷರಗಳು ಅಂದ್ರೆ ಏನು? ಚಿತ್ರಗಳೇ. 800 ಥರದ ಚಿತ್ರಗಳಿದ್ದಾವೆ, ಅದಕ್ಕೆ 800 ಥರದ ಸೌಂಡ್ ಇದ್ದಾವೆ. 800 ಅನ್ನೋದು ಒಂದು ಸುಮಾರು ಅಂತ ಅಲ್ವಾ? ಆದರೆ ಇಂಗ್ಲೀಷಲ್ಲಿರೋದು 26 ಅಕ್ಷರಗಳಷ್ಟೇ. ಅದಕ್ಕೆ ಉಚ್ಚಾರಣೆ ಏನು ಇದೆ? ABCDEFG. ನಿಮಗೆ ಅನ್ಸುತ್ತಾ ಈ ಅಕ್ಷರಗಳು ಇದರಲ್ಲಿ ಬರುವಂಥ ಉಚ್ಚಾರಣೆ ಪದದಲ್ಲಿ ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಲೆಟ್ಸ್ ಸಿ. ಇದರಲ್ಲಿ ನಾವು ABCD ಇದೆಯಲ್ಲ, ಇದೇ ಅಕ್ಷರಗಳು ಇದೇ ಉಚ್ಚಾರಣೆ ಅಲ್ಲಿ ಬರುತ್ತಾ ಅನ್ನೋದನ್ನ ನೋಡ್ಬೇಕು ನಾವು. ಓಕೆ, ಒಂದು ನಿಮಿಷ, ಲೆಟ್ ಅಸ್ ಸಿ. ಓಕೆ, ಸೊ ಇಲ್ಲಿ ನೋಡಿ, ಸೌಂಡ್ಸ್ ಆಫ್ ಲೆಟರ್ಸ್. ಈಗ ನಾನು ಹೇಳಿದ್ನಲ್ಲ ನಿಮಗೆ ಅಕ್ಷರಗಳಲ್ಲಿ ಶಬ್ದಗಳು ಬರುತ್ತಾ ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ನೋಡಿ, ಇಲ್ಲಿ ಕ್ಯಾಬ್ ಅಂತಿದೆ, ಇಲ್ಲಿ ರಾಬ್, ಮಾಬ್. ಇಲ್ಲಿ ಅಕ್ಷರಗಳು ನೋಡಿ, ಇದು ಬಿ ಅನ್ನೋ ಅಕ್ಷರ ತಾನೆ, ಇದು ಬಿ, ಇದು ಬಿ. ಬಿ ಅನ್ನೋ ಅಕ್ಷರಕ್ಕೆ ನಾವು ಬಿ ಅಂತ ತಾನೇ ಹೇಳಬೇಕು. ಅದರಲ್ಲಿ ಏನಂತಿದೆ? ಬ. ಇಲ್ಲಿ ಬಿ ಅನ್ನೋ ಅಕ್ಷರಕ್ಕೆ ಬಿ ಅಂತ ಹೇಳಬೇಕು. ಇಲ್ಲೇನಿದೆ? ಬ. ಇಲ್ಲೂ ಬ. ಓಕೆ, ಆಮೇಲೆ ಸಿ ಅನ್ನೋ ಅಕ್ಷರ ನೋಡಿದ್ವಿ. ಸಿ ಅನ್ನೋ ಅಕ್ಷರದ ಸೌಂಡ್ ನಾವೇನು ಹೇಳಿದ್ವಿ? ಸಿ. ಸಿ ಅಂದ್ರೇನು? ಸಾ ಸಿ, ಸಾ ಸಿ, ರೈಟ್? ಇಲ್ಲಿ ಸಿ ಇದೆ, ಅದೇ ಅಕ್ಷರ ಸಿ ಅಂತಿದೆ. ಇಲ್ಲಿ ಉಚ್ಚಾರಣೆ ನಾವು ಅಕ್ಷರದಲ್ಲಿ ಬಂದಾಗ ಏನಾಗುತ್ತದು? ಕ ಅಂತಾಗಿದೆ. ಪಿಕ್ನಿಕ್, ಪಿಕ್ನಿಕ್. ಸೊ ಅಲ್ಲಿ ಸಿ ಅನ್ನೋ ಶಬ್ದನೇ ಇಲ್ಲ, ಸಿ ಸಾ ಶಬ್ದನೇ ಇಲ್ಲ ಅಲ್ಲಿ. ಇಲ್ಲಿ ನೋಡಿ, ಹಾಗೆ ಕ್ಲಿನಿಕ್, ಟಾನಿಕ್. ಹಾಗೆ ಡಿ, ಡಿ ಅನ್ನೋ ಅಕ್ಷರಕ್ಕೆ ನಾವು ಡಿ ಅಂತ ಹೇಳಬೇಕು. ಆದರೆ ಬಂದಿರೋದೇನಿಲ್ಲಿ? ಡ, ಡ, ಡ. ಎಫ್, ಎಫ್ಗೆ ನಾವೇನು ಹೇಳ್ತೀವಿ? ಎಫ್. ಅದರಲ್ಲಿ ಏನಿದೆ? ಬರೀ ಫ್ ಅಂತ ಸೌಂಡ್ ಇದೆ. ಹಾಗೆ ನೋಡಿ, ಎಲ್ಲ ಅಕ್ಷರಗಳು ಅಲ್ಲಿ ನಿಮಗೆ ವರ್ಣಮಾಲೆಯಲ್ಲಿ ಅಕ್ಷರಗಳಿರೋದು ABCDEFGH. ಅದು ಸ್ಪೆಲ್ಲಿಂಗ್ ಅಷ್ಟೇ. ಅದಕ್ಕೂ ಈ ಪದಗಳಿಗೂ ಸಂಬಂಧ ಇಲ್ಲವೇ ಇಲ್ಲ. ಅದು ಯಾಕೆ ಆ ಥರ ಒಂದು ಸ್ಪೆಲ್ಲಿಂಗ್ ಮೆಥಡ್ ಅಂತ ಬಂದಿದೆ ಅಂತಲೇ ಗೊತ್ತಿಲ್ಲ. ಓಕೆ, ಕನ್ನಡಕ್ಕೆ ಹೋಲಿಸ್ಕೊಂಡಾಗ, ಅದಕ್ಕೆ ನಾನು ಫಸ್ಟಿಗೆ ಹೇಳಿದೆ ಕನ್ನಡಕ್ಕೂ ಮತ್ತು ಇಂಗ್ಲೀಷ್ಗಿರೋ ವ್ಯತ್ಯಾಸನ ತಿಳ್ಕೊಬೇಕು ನಾವು. ದಿಸ್ ಇಸ್ ದ ಮೈನ್ ಡಿಫರೆನ್ಸ್. ಓಕೆ, ಸೊ ಇಲ್ಲಿ ಜಿ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಗ ಅಂತಿದೆ. ಜಿ ಅನ್ನೋ ಅಕ್ಷರಕ್ಕೂ ಗ ಅನ್ನೋ ಅಕ್ಷರಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಜ ಮತ್ತು ಗ ಅವೆರಡಕ್ಕೂ ಒಂದೇ
ಜಿ ಅಂತಿದೆ, ಆದರೆ ಜಿ ಅಂತ ಬರೋದಿಲ್ಲ, ಬೇರೆ ಏನು ಬರುತ್ತೆ, ಗ ಅಂತ ಬರುತ್ತೆ. ಈಗ ನೋಡಿ ಕೆ ಅಂತಿದೆ, ಇದನ್ನು ನಾವು ಕೆ ಅಂತ ಹೇಳ್ತೀವಿ, ಅದರಲ್ಲಿ ಬರೋದೇನು ಬರೀ ಕ. ಅದೇ ಥರ ಇಲ್ಲಿ ಸೀನು ಬರುತ್ತೆ, ಸೀನು ಬಂದಾಗ ಕ್ ಅಂತ ಹೇಳಬೇಕು, ಕೆ ಬಂದಾಗಲೂ ಕ ಅಂತ ಹೇಳಬೇಕು. ಹಾಗೆ ಎನ್ ಅಂತ ನಾವು ಸಪ್ರೇಟಾಗಿ ಎನ್ ಅಂತ ಹೇಳಲ್ಲ, ಇಲ್ಲಿ ಏನಿದೆ ಬರೀ ಇದೆ, ಅಲ್ಲಿ ಎ ಅವಶ್ಯಕತೆನೇ ಇಲ್ಲ. ಎನ್ ಅಂತ ಹೇಳಿದ್ವಲ್ಲ, ಇಲ್ಲಿ ಎ ಯೂಸೇ ಮಾಡಲ್ಲ, ಇದು ಮ ಆ್ಯಂಡ್ ಮ್ಯಾನ್, ಇಲ್ಲಿ ಎ ಇರೋದ್ರಿಂದ ನಾವು ಆ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಇಲ್ಲಿ ನೋಡಿ, ಆಮೇಲೆ ನೆಕ್ಸ್ಟ್ ವೊವೆಲ್ಸಿಗೆ ಆಮೇಲೆ ಹೋಗೋಣ, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನೀವು ಯಾವುದೇ ಅಕ್ಷರ ತಗೊಳ್ಳಿ, ಇಲ್ಲಿ ಕೊನೆಯಲ್ಲಿ ಇದೆ ಪಿ ಇದೆ, ಪ, ಎಸ್ ಇದೆ, ಸ, ಟಿ ಇದೆ, ಟ, ಟಿಗೆ ಟಿ ಅಂತ ಎಲ್ಲೂ ಇಲ್ಲ ನಿಮಗೆ, ವಿ ಇದೆ, ಇಲ್ಲಿ ಇ ಅನ್ನೋದು ಅಕ್ಷರ ಇದೆ, ಈ ಕೊನೆಯಲ್ಲಿದೆ, ಆದರೆ ಇಲ್ಲಿ ಬ ಅಂತಿದೆ. ಇಲ್ಲಿ ನೋಡಿ ಎ ಡಬ್ಲ್ಯೂ ಅಂತಿದೆ, ಆ ಅಂತಿದೆ, ಡಬ್ಲ್ಯೂ ಅಂತ ಎಲ್ಲೂ ಉಚ್ಚಾರಣೆ ಆಗೋದಿಲ್ಲ, ಡಬಲ್ಯೂ ಅಂತ ಎಲ್ಲೂ ಉಚ್ಚಾರಣೆ ಆಗೋದಿಲ್ಲ. ಇದರ ಅರ್ಥ ಏನು? ಇಂಗ್ಲೀಷ್ ನೀವು ನೋಡಿ, ಇದರ ಉಚ್ಚಾರಣೆ ಹಾಗಿರೋದ್ರಿಂದ ಇಂಗ್ಲೀಷ್ ಪದಗಳಲ್ಲಿ ನೀವು ಯಾವುದೇ ತಗೊಳ್ಳಿ, ಇಲ್ಲಿ ಆ್ಯಪಲ್ ಆ ಅಂತ ಬರುತ್ತೆ. ಇಲ್ಲಿ ನೋಡಿ ಎ ಅನ್ನೋ ಅಕ್ಷರ ಇದೆ, ಶಬ್ದ ಏನು ಆ, ಆಂಟ್ ಆ, ಆಕ್ಟರ್ ಆ, ಹೆಚ್ಚಿದೆ, ಹೆಚ್ಚಿಗೆ ನಾವು ಎಚ್ ಅಂತ ಹೇಳಲ್ಲ, ಹ ಅಂತ ಹೇಳ್ತೀವಿ. ಐಗೆ ನಾವು ಇ ಅಂತ ಹೇಳ್ತೀವಿ, ಐ ಅಂತ ಹೇಳೋದಿಲ್ಲ, ಐಂಕ್ ಅಂತ ಹೇಳಲ್ಲ. ಓಕೆ, ಸೊ ಹಾಗೆ ಎಲ್ಲ ಅಕ್ಷರಗಳು ನಿಮಗೆ ಏನು ಸಿಗ್ತವೆ ಅಂತ ಹೇಳಿದ್ರೆ, ಪದಗಳಲ್ಲಿ ಇರೋದೊಂದು ವರ್ಣಮಾಲೆಯಲ್ಲಿ ನಮಗೆ ಹೇಳ್ಕೊಟ್ಟಿರೋದು. ಇಷ್ಟು ನಾವು ಮುಂಚೆಯಿಂದ ಕಲ್ತ್ಕೊಂಡ್ಬಂದಿದ್ದೇನು, ಎ ಬಿ ಸಿ ಡಿ ಅಂತ ಕಲ್ತ್ಕೊಂಡ್ಬಂದ್ವಲ್ಲ, ಅದೆಲ್ಲ ಅದು ಹೆಸರು, ಅಕ್ಷರಗಳ ಹೆಸರು. ಅದು ಯಾಕೆ ಆ ಥರ ಹೆಸರು ಮಾಡ್ಕೊಂಡ್ರು ಗೊತ್ತಿಲ್ಲ. ಹೆಸರು ಅಂದ್ರೆ ಏನು? ಎ ಬಿ ಸಿ ಡಿ ಇ ಎಫ್, ಇದನ್ನೆಲ್ಲಾದ್ರೂ ನೋಡಿದ್ದೀರಾ? ಈಗ ಇಷ್ಟೊಂದು ಪದಗಳು ನೋಡಿದ್ವಿ, ಈ ಸೌಂಡ್ ಎಲ್ಲಾದ್ರೂ ನೋಡಿದ್ರಾ? ಅಲ್ಲಿ ಎ ಇ ಅಂತ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ. ಓಕೆ, ಯಾವುದು ನೋಡಿಲ್ಲ. ಎಚ್ ಇದು ಯಾವುದು ನಾವು ನೋಡಿಲ್ಲ. ನಮಗೆ ಸಿಕ್ಕಿರೋದಲ್ಲಿ ಶಬ್ದಗಳು ಏನೇನು ಸಿಕ್ತು? ಇದು ಸಿಕ್ತು ತಾನೆ, ಬ ಕ ಡ, ಆಮೇಲೆ ಫ ಗ, ಇದೆಲ್ಲ ಸೌಂಡ್ ಸಿಕ್ತು ತಾನೆ ಅಲ್ಲಿ. ಆಮೇಲೆ ನೀವು ನೋಡೋದು ನಾನು ಹ, ಆಮೇಲೆ ಜ ಕ ಇಲ್ ಇಲ್, ರೈಟ್, ಆಮೇಲೆ ಇದು ಆ್ಯಕ್ಚುಲಿ ಆ ಅಂತ ಸೌಂಡ್ ಬರುತ್ತೆ, ನಾನು ಹೇಳ್ತೀನಿ ಆಮೇಲೆ. ಇದು ಪ, ಈ ಕ್ಯೂಗೆ ಕ್ವ ಅಂತ ಹೇಳಬೇಕು, ಯಾಕೆ ಅಂತ ಹೇಳ್ತೀನಿ. ಆರ್ ಅಂತಿದ್ದಾಗ ರ್ ಅಂತ ಬರುತ್ತೆ ನಿಮಗೆ, ಎಸ್ಸಿಗೆ ಸ್, ಟಿಗೆ ಟ್, ಯುಗೆ ಅ, ವಿ ಅಂತಿತ್ತು ಅಲ್ಲಿ ವ ಅಂತ ಸೌಂಡ್ ಇತ್ತು, ಡಬ್ಲ್ಯೂ ಅಂತಿತ್ತು ಅಲ್ಲಿ ವ ಅಂತ ಸೌಂಡ್ ಇತ್ತು, ಎಕ್ಸ್ ಅಂತಿತ್ತು ಕ್ಸ, ವೈ ಅಂತಿತ್ತು ಯ. ಇದಕ್ಕೆಲ್ಲ ಮತ್ತೊಂದು ಸಲ ಹೋಗೋಣ ಸೌಂಡು ಮತ್ತೆ ಏನು ಸ್ವಲ್ಪ. ಝಡ್ಡಿಗೆ ಝ್ ಅಂತ ಸೌಂಡ್ ಬರುತ್ತೆ. ಇದರ ಅರ್ಥ ಏನು? ನಮಗೆ ವರ್ಣಮಾಲೆಯಲ್ಲಿ ಅಕ್ಷರಗಳ ಉಚ್ಚಾರಣೆ ಏನಿದೆ ಅದು ಬೇರೆ ಇದೆ. ಸೊ ಇದು ಏನಾಗುತ್ತೆ, ಪದಗಳಲ್ಲಿ ಬರುವಂಥದ್ದು, ಪದಗಳಲ್ಲಿ ಬರುವ ಶಬ್ದ ಉಚ್ಚಾರಣೆ, ಅದಕ್ಕೆ ನಾವು ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ. ಪದಗಳಲ್ಲಿ ಬರೋದು ಉಚ್ಚಾರಣೆ, ವಿಚ್ ಇಸ್ ಪ್ರೊನೌನ್ಸಿಯೇಷನ್. ಇದು ಹೆಸರು, ಈ ಅಕ್ಷರ ತೋರಿಸ್ಬಿಟ್ಟು ಈ ಅಕ್ಷರದ ಹೆಸರೇನಪ್ಪ, ಇದು ಎ, ಇದೇನು ಉಚ್ಚಾರಣೆ ಮಾಡುತ್ತೆ ಅನ್ನೋದು ಅಲ್ಲ ಮೇನು. ಅಂದರೆ ಬೇಸಿಕ್ ಲೆವೆಲ್ ಹೇಳ್ಕೊಡ್ಬೇಕಾದ್ರೆ ಎ ಅನ್ನೋ ಅಕ್ಷರದ ಹೆಸರಷ್ಟೇ ಬಿಟ್ಟರೆ, ಎ ಅನ್ನೋ ಅಕ್ಷರ 9 ಥರದ ಸೌಂಡ್ ಮಾಡುತ್ತೆ. ಓಕೆ, ಎ ಅನ್ನೋ ಅಕ್ಷರ ನಿಮಗೆ 9 ಥರ ಸೌಂಡ್ ಮಾಡುತ್ತೆ. ಅದು ಆ ಅಂತ ಸೌಂಡ್ ಬರುತ್ತೆ, ಎ, ಮತ್ತೆ ಎ, ಆಮೇಲೆ ಅ, ಆಮೇಲೆ ಆ, ಇವೆಲ್ಲ ಸೌಂಡ್ ಏನೇ ಮಾಡೋದು. ಓಕೆ, ಸೊ ಅದು ನಮಗೆ ಗೊತ್ತಾಗಬೇಕು. ಓಕೆ, ಫಸ್ಟ್ ನೋಡಿ, ಎ ಅನ್ನೋ ಶಬ್ದ ಬೇಸಿಕ್ ಆಗಿ ನಾವು ಜಾಸ್ತಿ ನಿಮಗೆ ಆ ಸೌಂಡೇ ಯೂಸ್ ಮಾಡೋದು ಜಾಸ್ತಿ. ಒಂದು 70 to 85% ನಿಮಗೆ ಆ ಅನ್ನೋ ಸೌಂಡ್ ಬರುತ್ತೆ. ಇನ್ನು ಉಳಿದವು ನಾನು 9 ಸೌಂಡ್ ಅಂತ ಹೇಳಿದ್ನಲ್ಲ, ಅದು ಅಲ್ಲೋ ಇಲ್ಲೋ ಒಂದಷ್ಟು ಕಡೆ ಅಷ್ಟೇ ಬರುತ್ತೆ, ಜಾಸ್ತಿ ಇಲ್ಲ. ಸೊ ಆ ಅನ್ನೋದು ಜಾಸ್ತಿ ಬರೋದ್ರಿಂದ ಫಸ್ಟಿಗೆ ನಾವು ಎ ಅನ್ನೋದನ್ನ ಆ ಅಂತ ತಗೊಳ್ಳೋಣ. ಎಕ್ಸಾಂಪಲ್, ಆಪಲ್, ಆಂಟ್, ಆಕ್ಟರ್, ಆಂಬ್ಯುಲೆನ್ಸ್, ಆಂಪ್ಲಿಫೈ. ಓಕೆ, ಸೊ ಆಮೇಲೆ ತುಂಬ ಇದ್ದಾವೆ ಆ ಅಂತ ಬರೋದು. ಹಾಗೆ ಇ ಅನ್ನೋ ಅಕ್ಷರ ಇದೆಯಲ್ವಾ, ಇ ಅನ್ನೋ ಅಕ್ಷರಕ್ಕೆ ಎ ಅಂತ ಹೇಳ್ಬೇಕು ನಾವು. ಉದಾಹರಣೆಗೆ ಎಗ್, ಎಂಟಿ, ಎಂಬ್ಲೆಮ್. ಓಕೆ, ಸೊ ಏನೇ ಜಾಸ್ತಿ ಬರುತ್ತೆ. ಆಮೇಲೆ ಐ ಅನ್ನೋ ಅಕ್ಷರ ನಿಮಗೆ ಜಾಸ್ತಿ ಬರೋದು ಇ ಅಂತಾನೆ. ಇಂಕ್, ಇಟಲಿ. ಆಮೇಲೆ ಐ ಅಂತ ಬರುತ್ತೆ, ಐ ಅಂತ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈ ಎ ಇ ಐ ಓ ಯು. ಸೊ ಎ ಇ ಐ ಓ ಯು ಇದು 2 ಥರನೂ ಬರುತ್ತೆ, ಈ ಥರನೂ ಬರುತ್ತೆ, ಇದರಲ್ಲಿ ಬರೋ ಥರನೂ ಬರುತ್ತೆ. ಹಾಗಾಗಿ ನಾವು ಈ 5 ಅಕ್ಷರಗಳು, ಇದಕ್ಕೆ ನಾವು ವೊವೆಲ್ಸ್ ಅಂತ ಹೇಳ್ತೀವಿ, ಇದನ್ನು ಬಿಟ್ಬಿಡೋಣ. ಉಳಿದ 21 ಅಕ್ಷರಗಳು ಅದಕ್ಕೆ ಅದರದೇ ಆದ ಸೌಂಡ್ ಇದೆ. ಇಲ್ಲಿ ಜಿ ಅಂತಿದೆಯಲ್ವಾ, ಜಿಗೆ 2 ಸೌಂಡ್ ಇದೆ, ಜ ಮತ್ತೆ ಗ ಅಂತಿದೆ. ಸಿಗೆ 2 ಸೌಂಡ್ ಇದೆ, ಸಿಗೆ ಕ ಮತ್ತೆ ಸ ಅಂತಿದೆ. ಅದು ಗೊತ್ತಾಗಬೇಕು ನಮಗೆ. ಓಕೆ, ಸೊ ಈ ಅಕ್ಷರಗಳು ಏನಿದಾವೆ, ಈ ಅಕ್ಷರಗಳನ್ನ ಬರೀ ಇದರಲ್ಲಿ ನಾನು ಬರ್ದಿದ್ದೀನಲ್ಲ, ಇದನ್ನ ಇಟ್ಕೊಂಡು ನೀವು ಆ ಫಸ್ಟಿಗೆ ನೋಡಿದ್ರಲ್ಲ 5 ಪದಗಳು, ದೊಡ್ಡ ದೊಡ್ಡ ಪದಗಳು, ಅದನ್ನು ಈಸಿಯಾಗಿ ಓದ್ಬೋದು. ಯಾಕೆಂದರೆ ಇವ್ರು ಹೇಳೋ ಪ್ರಕಾರ ಇವೇ ಅಕ್ಷರಗಳಲ್ಲಿ ಬರೋದು, ಇವೇ ಪದಗಳು ಪದಗಳಲ್ಲಿ ಈ ಅಕ್ಷರಗಳೇ ಶಬ್ದಗಳಾಗಿ ಬರೋದು. ಆ್ಯಪಲ್, ಇದರಲ್ಲಿ ಫಸ್ಟ್ ಅಕ್ಷರ ಏನು? ಎ,
ಮತ್ತು ನೀವು ಅದು ಏಪಲ್ ಆಗಬೇಕಲ್ವಾ, ವೈ ಡು ಯು ಸೇ ಆ್ಯಪಲ್? ಇಲ್ಲ ಅದು ಹಂಗಲ್ಲ, ಅದು ಹಂಗೆ ಹೇಳಬೇಕು. ಆ್ಯಪಲ್ ಸಿ ನೀವು ನೋಡಿ, ನಮಗೆ ಫಸ್ಟ್ ಕಲಿಸ್ಕೊಟ್ಟಾಗ ಆ ಈ ಆ ಅಂತ ಕಲಿಸಿದಾಗ ಆ ಏನು ಅರ, ಆ ಆನೆ, ಆ ಅಮ್ಮ, ಆ ಆಕಾಶ. ಸೊ ಪದದಲ್ಲಿ ಬರೋ ಅಕ್ಷರಕ್ಕೂ ವರ್ಣಮಾಲೆಯಲ್ಲಿರೋ ಅಕ್ಷರನೂ ಒಂದೇ, ಅದು ಅವೆರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಬಟ್ ಇಲ್ಲಿ ಆ್ಯಪಲ್ ಅಂತ ಹೇಳಬೇಕು ಅಂತ ಹೇಳ್ತಾರೆ, ಬಟ್ ಪದದಲ್ಲಿ ನಮಗೆ ಅಕ್ಷರ ಹೇಳ್ಕೊಡೋದು ಎ ಅಂತ ಹೇಳ್ತಾರೆ. ಎಗ್ ಅಂತ ಹೇಳಬೇಕು ಅಂತಾರೆ, ಮೊಟ್ಟೆಗೆ ಏನಂತೀವಿ, ಎಗ್ ಅಂತ ಹೇಳ್ತೀವಿ. ಬಟ್ ಅಲ್ಲಿ ಅಕ್ಷರ ಇ ಅಂತಿದೆ, ಹಾಗಾದ್ರೆ ನಾವು ಈಗ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಅದು ಹಂಗೆ ಹೇಳಂಗಿಲ್ಲ, ಅದು ಎಗ್ ಅಂತ ಹೇಳಬೇಕು. ಹಾಗಾದ್ರೆ ಮತ್ತೆ ಈ ಅನ್ನೋ ಅಕ್ಷರಕ್ಕೆ ಎ ಹೆಂಗೆ ಸೌಂಡ್ ಬರುತ್ತೆ ಅದು ಗೊತ್ತಿಲ್ಲ, ಅದು ಹಾಗೆ ಹೇಳಬೇಕು. ಸೊ ಈ ಥರ ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ಇಟ್ಸ್ ವೆರಿ ಸಿಂಪಲ್. ಅಷ್ಟು ಹೇಳಿದ್ರಾಯ್ತಲ್ವಾ, ಈ ಫೋನೆಟಿಕ್ಸ್ ಅಂತ ಹೇಳಿದ್ರಾಯ್ತಲ್ಲ, ಮುಗೀತು, ಸಿಂಪಲ್. ಬಟ್ ಅದನ್ನು ಯಾರು ಅಷ್ಟು ತಲೆಗೆಡಿಸ್ಕೊಳ್ಳೋದಿಲ್ಲ. ಬರೀ ಎ ಫಾರ್ ಆ್ಯಪಲ್, ಬಿ ಫಾರ್, ಸೊ ಎ ಫಾರ್ ಆ್ಯಪಲ್ ಹೆಂಗಾಗುತ್ತೆ, ಆ್ಯಪಲ್, ಬ ಬಾಲ್, ಕ್ಯಾಟ್, ಡಾಗ್. ಈ ಸೌಂಡು ನಾವು ಹೇಳಬೇಕೆ ಹೊರತು ಅಕ್ಷರಗಳಲ್ಲ, ಅಕ್ಷರಗಳ ಹೆಸರಷ್ಟೇ. ದೀಸ್ ಆರ್ ಸ್ಪೆಲ್ಲಿಂಗ್ಸ್. ಸ್ಪೆಲ್ಲಿಂಗ್ಸ್ ಕಟ್ಕೊಂಡು ಏನು ಮಾಡಬೇಕಾಗಿದೆ? ಸ್ಪೆಲ್ಲಿಂಗ್ಸ್ ಆರ್ ಯೂಸ್ಲೆಸ್. ನೀವು ಸ್ಪೆಲ್ಲಿಂಗ್ಸ್ ಎಲ್ಲೂ ಉಪಯೋಗ ಆಗೋದಿಲ್ಲ. ಯಾರಾದರೂ ಕೇಳಿದ್ರೆ ಹೇಳಲಿಕ್ಕಷ್ಟೇ. ಆ್ಯಪಲ್ ಸ್ಪೆಲ್ಲಿಂಗ್ ಏನಪ್ಪ, APPLE ಆ್ಯಪಲ್. ಹೌ ಡು ಯು ರೈಟ್ ಆ್ಯಪಲ್? ನಿಮಗೆ ಫೋನಿಕ್ಸ್ ಗೊತ್ತಿಲ್ಲ ಅಂದರೆ ಬರೀಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ದಾಟ್ಸ್ ದ ಬೇಸಿಕ್ ಥಿಂಗ್. ಬೇಸಿಕ್ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಎಲ್ರಿಗೂ. ಇಷ್ಟುವರೆಗೆ ನಮಗೆ ನಾವು ಕಲ್ತ್ಕೊಂಡು ಬಂದಿದ್ದು ABCD, ಇದು ಇನ್ಮೇಲೆ ಸೈಡ್ಗೆ ಹಾಕಿ, ಇದರ ಅವಶ್ಯಕತೆ ಇಲ್ಲ ನಮಗೆ. ಸೊ ಇದನ್ನು ಈ ಕಡೆ ನೋಡಲೇಬೇಡಿ ನೀವು. AEIOU ಬಿಟ್ಟು ನಾನು ಹೇಳಿದ್ನಲ್ಲ, 1 2 3 4 ಯು, ಇದು ಆ್ಯಕ್ಚುಲಿ ಓ ಆಗಬೇಕು. ಈ 5 ಅಕ್ಷರಗಳು ಬಿಟ್ಟು ನಮಗೆ ಬೇರೆ ಅಕ್ಷರಗಳ ಉಚ್ಚಾರಣೆ ಎಲ್ಲೂ ಯೂಸ್ ಆಗೋದಿಲ್ಲ. ಇನ್ನು ಹಾಗಾದರೆ ನಾವು ಫಾಲೋ ಮಾಡಬೇಕಾಗಿರೋದೇನು? ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಅಂದ್ರೇನು? ಉಚ್ಚಾರಣೆ. ಇದರಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಯಾವ ಅಕ್ಷರಗಳನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ, ಯಾವ ಅಕ್ಷರಗಳ ಉಚ್ಚಾರಣೆ, ಒಂದು ಅಕ್ಷರದ ಉಚ್ಚಾರಣೆ ಏನು, ಅದನ್ನು ನಾವು ನೋಡಿಕೊಂಡು ಬೇಕಾದ್ರೆ ನಾವು ಅಕ್ಷರಗಳನ್ನು ಇದೇ ಸೌಂಡನ್ನು ನಾವು ಪದಗಳಿಗೆ ಹಾಕಿ ನೋಡೋಣ. ಈಗ ಸಿಂಪಲ್ ವರ್ಡ್ಸ್ ಇದ್ದಾವೆ, ಆ ಸಿಂಪಲ್ ವರ್ಡ್ಸಿಗೆ ಹಾಕಿ ನೋಡೋಣ, ಆವಾಗ ನಿಮಗೆ ಕನ್ವಿನ್ಸ್ ಆಗುತ್ತೆ. ಓಕೆ, ಸೊ ಈಗ ನಾವು ಹೇಳಿದ್ನಲ್ಲ, ಸೊ ಈ ಅಕ್ಷರಗಳಿಗೆ ನಾವು ಏನಂತೀವಿ? ಈ ಅಕ್ಷರಗಳಿಗೆ, ಈ ಅಕ್ಷರಗಳಲ್ಲ ಆ್ಯಕ್ಚುಲಿ, ಇದು ಸೌಂಡ್ಸು. ಈ ಅಕ್ಷರಗಳು ಹೌದು, ಈ ಅಕ್ಷರಗಳು ಮಾಡುವಂತಹ ಶಬ್ದಗಳು ಉಚ್ಚಾರಣೆ. ಆ ಉಚ್ಚಾರಣೆಗೆ ನಾವು ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಫೋನಿಕ್ ಸೌಂಡ್ಸ್. ಫೋನಿಕ್ ಸೌಂಡ್ಸ್ ಅಂದರೆ ಫೋನ್ ಅಂದ್ರೂ ಸೌಂಡೇ, ಸೌಂಡ್ ಅಂದ್ರೂ ಸೌಂಡೇನೆ. ಫೋನಿಕ್ ಸೌಂಡ್ ಅಂದರೆ ನಮಗೆ ನಾವು ಕೇಳಿಸ್ಕೊಳ್ಳೋವಂಥದ್ದು. ಫೋನ್ ಅಂದರೆ ಏನು? ವಾಣಿ, ದೂರವಾಣಿ. ವಾಣಿ ಅಂತ ಯಾಕೆ? ವಾಣಿ ಅಂದರೆ ಫೋನ್, ದೂರ ಅಂದರೆ ಟೆಲಿಫೋನ್ ಅಂತ ಏನು ಕೇಳ್ತೀವಿ, ದೂರದಿಂದ ವಾಣಿ ಬರುವಂಥದ್ದು. ವಾಣಿ ಅಂದರೆ ಸ್ವರ ಅಥವಾ ಧ್ವನಿ, ರೈಟ್? ಸೊ ಇದಕ್ಕೆ ನಾವು ಲೆಸನ್ 1 ಇದೇನೆ, ನಿಮಗೆ ಫೋನಿಕ್ ಸೌಂಡ್ಸ್ ಅಂತ ಹೇಳ್ತೀವಿ. ಫೋನಿಕ್ ಸೌಂಡ್ಸ್ ಅಂದರೆ ಏನು ಇಲ್ಲ, ಅದೇನೆ ಆ ಬ ಕ. ನಾನು ಸಿಗೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ, ಕ ಸ ಡ ಎ ಫ ಗ ಜ ಇ ಜ. ಈಗ ನಿಮ್ಗೆ ಅನ್ಸ್ಬೋದು ಇದೇನಪ್ಪ ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾವೇನೋ ಕೇಳಿದ್ವಿ. ನಿಮಗೆ ಸಾಕ್ಷಿನೇ ಇದೆ. ಈಗ ನಾನು ಈ ಅಕ್ಷರಗಳನ್ನು ಹೇಳಿದೆ. ನಾನು ಕೇಳಿಸ್ಕೊಳ್ಳೋದು ಅಂತಲ್ಲ, ಒಂದು ನಿಮಿಷ. ಫೋನಿಕ್ಸ್ ಅಂದರೆ ವಾಣಿ ಅಂತ, ಸೌಂಡ್ಸ್ ಅಂದರೆ ಶಬ್ದ, ಎರಡು ಒಂದೇನೆ. ಫೋನಿಕ್ ಸೌಂಡ್ಸ್ ಅಂದರೆ ಅಕ್ಷರಗಳ ಶಬ್ದ, ಅಕ್ಷರಗಳು ಮಾಡುವಂತಹ ಶಬ್ದ, ಅಕ್ಷರಗಳ ಹೆಸರಲ್ಲ. ಅಕ್ಷರಗಳ ಹೆಸರೇನು? ABCD. ಅಕ್ಷರಗಳು ಮಾಡುವಂಥ ಶಬ್ದಗಳೇನು? ಇದು ಆ ಬ ಕ. ಓಕೆ, ಸೊ ಇದನ್ನು ನಾನು ನಿಮಗೆ ತೋರಿಸ್ತೀನಿ, ಎಲ್ಲಿ ಹೌದು ಅಲ್ವೋ ಅಂತ ನಾವು ನೋಡೋಣ. ಓಕೆ, ಸೊ ಈಗ ನೋಡಿ, ಇಲ್ಲಿ ಪದಗಳಿದ್ದಾವೆ, ಇಲ್ಲಿ ನಾನು ಫೋನಿಕ್ಸ್ ಅಂತ ಏನು ಹೇಳಿದೆ, ಆ ಅಕ್ಷರಗಳಿದ್ದಾವೆ. ಇದನ್ನು ನಾವು ಕರೆಕ್ಟಾಗಿ ಅಲ್ಲಿ ಹಾಕಿ ನೋಡೋಣ, ಆಮೇಲೆ ದೊಡ್ಡ ಪದಕ್ಕೆ ಹೋಗೋಣ. ಓಕೆ, ಫಸ್ಟು ಚಿಕ್ಕ ಪದ ತಗೊಳ್ಳೋಣ. ಈಗ ಇಲ್ಲಿ ನೋಡಿ, ಇದು ಎಲ್ರಿಗೂ ಗೊತ್ತು, ಇದು ಆ್ಯಪಲ್ ಅಂತ ಅಲ್ವಾ? ಆ್ಯಪಲ್ ಅಂತ ಹೆಂಗೆ ಹೇಳ್ತೀರಾ ಸರ್? ನಮಗೆ ಅದು ಗೊತ್ತು ಹೇಳ್ತೀವಿ. ಗೊತ್ತು ಅನ್ಲಿಕ್ಕೆ ಒಂದು ಕಾರಣ ಬೇಕಲ್ವಾ? ಇಲ್ಲ, ನಾವು ಮೊದಲಿಂದ ಹೇಳ್ತಾ ಬಂದಿದ್ವಿ, ಅದನ್ನು ಹೇಳಿದ್ವಿ. ಬಟ್ ಹೌ ಡು ಯು ಎಕ್ಸ್ಪ್ಲೈನ್ ಹೆಂಗೆ ಮಾಡ್ತೀರಾ? ಇದು ಹಿಂಗೆ, ಇದು ಯಾರು ಹೇಳ್ಕೊಟ್ಟಿಲ್ಲ ಸರ್, ಅಂದ್ರೆ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ಅಲ್ಲ. ನಾನು ಪ್ರಶ್ನೆ ಕೇಳ್ತಾ ಇಲ್ಲ ಪುಷ್ಪ, ನಾನು ಪ್ರಶ್ನೆ ಕೇಳ್ತಾ ಇಲ್ಲ. ನಾನು ಪ್ರಶ್ನೆ ಕೇಳ್ತಾ ಇಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ನಾನು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ನಿಮ್ಮ ಹತ್ರ. ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆ ಪ್ರಶ್ನೆಗಳು ಬಂದು ಹೋಗ್ತವೆ ಅಷ್ಟೇ. ಅದರ ಅರ್ಥ ನೀವು ಉತ್ತರ ಕೊಡಬೇಕು ಅಂತಲ್ಲ. ಪ್ರಶ್ನೆಗಳು ಇಟ್ಸ್ ಅ ಪಾರ್ಟ್ ಆಫ್ ಟೀಚಿಂಗ್. ಓಕೆ, ಈಗ ಯಾರು ಹೇಳ್ಕೊಟ್ರು ನಿಮಗೆ? ಆ್ಯಪಲ್ ಅಂತಲೇ ಹೇಳಬೇಕು ಅಂತ ಯಾರು ಹೇಳ್ಕೊಟ್ರು? ಬಾಲ್ ಅಂತ ಹೇಳಬೇಕು ಅಂತ ಯಾರು ಹೇಳ್ಕೊಟ್ರು ಅಷ್ಟೇ. ಹೆಂಗೆ ಬರುತ್ತೆ ಕನ್ನಡದಲ್ಲಿ? ನಾನು ಹೇಳಿದ್ನಲ್ಲ, ಬಾಣ ಹಿಂಗೆ ಹೇಳಬೇಕು. ಸೊ ಇದನ್ನು ಬಾಣ ಅಂತ ಹೇಳಬೇಕು. ಹೌದು, ಇದು ಬಾಣ. ಹೇಗೆ? ಕಾಗುಣಿತದಲ್ಲಿ ಬಾ, ಈ ಣ ಎಲ್ಲಿದೆ? ವ್ಯಂಜನದಲ್ಲಿದೆ. ಟ ಠ ಡ ಢ ಣ, ಅದು ಸಾಕ್ಷಿ. ನೀವು ತೋರಿಸ್ಬೋದು ಇದರಲ್ಲಿ ಹಿಂಗಿದೆ, ಅದಕ್ಕೆ ನಾವು ಹಂಗೆ ಹೇಳ್ತೀವಿ ಅಂತ. ಬಟ್ ಇದಕ್ಕೆ ಏನು ಸಾಕ್ಷಿ ಕೊಡ್ತೀರಾ? ಆ್ಯಪಲ್ ಅಂತ ಎಲ್ಲಿ ಬಂತು? ನಿಮಗೆ ABCD ಹೇಳ್ಕೊಟ್ಟಿದ್ದೀರಾ. ಆ್ಯಪಲ್ ಹೌ ಕ್ಯಾನ್ ಯು ಪ್ರೂವ್ ಇಟ್? ಯು ಕಾನ್ ಪ್ರೂವ್ ಇಟ್, ಕ್ಯಾನ್ ಯು? ಅದಕ್ಕೆ ಇಲ್ಲಿ ನಾನು ಹೇಳಿದ್ನಲ್ಲ, ಫೋನಿಕ್ಸ್ ಅಂತ ಹೇಳಿದ್ನಲ್ಲ, ಈ ಶಬ್ದಗಳು ಅಂದರೆ ನಾವು ಇದ್ರ ಮೂಲಕ ಅಲ್ಲಿಗೆ ಹೋಗೋದು. ನಾವು ಪದಗಳ ಮೂಲಕ ಫಸ್ಟ್ ಪದಗಳನ್ನು ತಿಳ್ಕೊಂಡು ಆ ಪದದಲ್ಲಿ ಬರುವಂತಹ ಅಕ್ಷರಗಳನ್ನು ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನಾವು ವರ್ಣಮಾಲೆಗೆ ಬರೋದು. ಐ ಮೀನ್ ಫೋನಿಕ್ ಸೌಂಡ್ಸ್ಗೆ. ಸೊ ರಿವರ್ಸ್ ಬರೋದು ನಾವು. ಓಕೆ, ಸೊ ಈಗ ಆ್ಯಪಲ್ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಈ ಅಕ್ಷರ ಏನಿದೆ, ಈ ಅಕ್ಷರ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನಿದು? ಇದಕ್ಕೆ ಉಚ್ಚಾರಣೆ ಏನು? ಇಲ್ಲಿ ಬರ್ಕೊಳ್ಳೋಣ. ಈ ಅಕ್ಷರ ಏನು? ಪ, ರೈಟ್? ಪ.
ಇನ್ನೊಂದು ಅಕ್ಷರ ಅದೇ ಇದೆಯಲ್ವಾ, ಪ. ಆಮೇಲೆ ಎಲ್ಲಿದೆ, ಎಲ್ಲಿಗೇನು ಲ್. ಇ ಅಂತಿದೆ, ಈಗೇನು ಇ. ಓಕೆ, ಈಗ ಏನಾಗುತ್ತೆ, ಆ್ಯಪಲ್ ಎ, ಆ್ಯಪಲ್ ಎ, ಆ್ಯಪಲ್ ಎ ಅಂತ ಆಗುತ್ತೆ ಆ ಲೆಕ್ಕದಲ್ಲಿ ಹೋದ್ರೆ. ಈಗ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಇಲ್ಲಿ ಅಕ್ಷರ ಕೊನೆಯಲ್ಲಿ ಬಂದಿದೆಯಲ್ವಾ, ಈ ಸೈಲೆಂಟ್. ಯಾವುದೇ ಪದದ ಕೊನೆಯಲ್ಲಿ ಈ ಬಂತು ಅಂದರೆ ಸೈಲೆಂಟ್ ಆಗಿರಬೇಕು, ಎಕ್ಸೆಪ್ಟ್, ಹೊರತುಪಡಿಸಿ. ಎಕ್ಸೆಪ್ಷನ್ ಅಂದರೆ ಈ ಪದಗಳನ್ನು ಬಿಟ್ಟು ಕೆಲವು ಪದಗಳಿದ್ದಾವೆ, ಹಿ ಶಿ ವಿ ಬಿ, ಓಕೆ, ಮೀ, ಈ 5 ಪದಗಳನ್ನು ಬಿಟ್ಟು ಇಂಗ್ಲೀಷ್ ಪದದಲ್ಲಿ ಯಾವುದೇ ಅಕ್ಷರ ಯಾವುದೇ ಪದದಲ್ಲಿ ಕೊನೆಯಲ್ಲಿ ಈ ಬಂತು ಅಂದರೆ ಅದು ಸೈಲೆಂಟ್. ಅದನ್ನು ಪ್ರೊನೌನ್ಸ್ ಮಾಡೋ ಹಾಗೆ ಇಲ್ಲ ನೀವು, ಅದೇ ರೂಲ್ ಅದು. ಓಕೆ, ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ನಿಮಗೆ ಬರುತ್ತೆ. ಇದು ನಾನು ಸುಮ್ಮನೆ ಜನರಲ್ ಆಗಿ ಹೇಳ್ತಿದ್ದೀನಿ ಅಷ್ಟೇ, ಡೋಂಟ್ ವರಿ. ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಆ ರೂಲ್ಸು ಎಲ್ಲ ಮುಂದೆ ಬರುತ್ತೆ, ಮುಂದೆ ಅದು ಸಪ್ರೇಟಾಗಿ ರೂಲ್ ಪಾಠನೇ ಇದೆ, ಡೋಂಟ್ ವರಿ, ಏನು ಅವಸರ ಪಡಬೇಡಿ. ಈಗ ಇಲ್ಲಿ ಈ ಸೈಲೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ, ಹಾಗಾದರೆ ಅದನ್ನು ಬಿಟ್ಬಿಡೋಣ. ಓಕೆ, ಈಗ ಇದನ್ನು ಕೂಡಿಸ್ಬೋದಿ, ಕನ್ನಡ ಎಲ್ರಿಗೂ ಸ್ಪಷ್ಟವಾಗಿ ಓದಲಿಕ್ಕೆ ಬರುತ್ತೆ ತಾನೆ. ಈಗ ಅದನ್ನು ಕೂಡಿಸ್ರಿ, ಆ್ಯಪಲ್, ಆ್ಯಪಲ್, ರೈಟ್. ಓಕೆ, ಇನ್ನೊಂದು 2-3 ಅಕ್ಷರಗಳು. ಈಗ ಇಲ್ಲೇನು ಅಕ್ಷರ ಇದೆ, ಬಿ ಇದೆ, ಬಿಗೇನು ಬ, ಈಗೇನು ಆ, ಇದಕ್ಕೇನು ಟ. ಸೊ ಇದನ್ನು ಕನ್ನಡದಲ್ಲಿ ಕರೆಕ್ಟಾಗಿ ಕೂಡ್ಸೋಕ್ಕಾಗುತ್ತಾ ನಿಮಗೆ? ಬ ಪ್ಲಸ್ ಆ ಏನಾಗುತ್ತೆ, ಬ್ಯಾ ಪ್ಲಸ್ ಟ, ಬ್ಯಾಟ್. ಬ ಆಟ್ ಬ್ಯಾಟ್. ನೀವು ಕೂಡಿಸ್ಬೇಕು ಅಂತಿಲ್ಲ, ಅದನ್ನು ನಿಧಾನಕ್ಕೆ ಬಾಯಲ್ಲೇ ಜೋಡಿಸಿದ್ರಾಯ್ತು. ಬ ಆಟ್ ಬ ಆಟ್ ಬ ಆಟ್ ಬ ಆಟ್ ಬ್ಯಾಟ್. ಓಕೆ, ಹಾಗೆ ಇದು ಕ, ಆ, ಟ, ಕ್ಯಾಟ್. ಈ ಇಲ್ಲಿರೋ ಅಕ್ಷರಗಳಿಂದ ನಾನು ಹಾಕ್ತಾ ಇದ್ದೀನಿ ನೋಡಿ, ಬೇರೆ ಎಲ್ಲಿಂದೂ ಹಾಕ್ತಾ ಇಲ್ಲ. ಡ ಡ ಆ ಆ, ಇದು ಆ ಅಂತ ಹೇಳಬೇಕು, ಈ ಅಕ್ಷರ ಆ. ಗ, ಇಲ್ಲೇನಿದೆ, ಇಲ್ಲಿರೋದನ್ನೇ ನಾನು ಹಾಕ್ತಾ ಇದ್ದೀನಿ. ಸೊ ಡ ಆಗ್, ಡ ಆಗ್, ಡ ಆಗ್ನ ಕೂಡಿಸಿ, ಡ ಆಗ್. ನಾವು ಸಪ್ರೇಟಾಗಿ ಡ ಆಗ್, ಡ ಆಗ್, ಡ ಆಗ್, ಡ ಆಗ್ ಡಾಗ್. ಇಲ್ಲಿ ಎ, ಗ ಗ. ಸೊ ಡಬಲ್ ಜಿ ಬಂದಾಗ ನಾವು ಒಂದು ಜಿನ ಬಿಟ್ಬಿಡಬೇಕು. ಸೌಂಡ್ ಅದನ್ನು ಜಾಸ್ತಿ ಹೇಳಂಗಿಲ್ಲ, ಎಗ್ ಅಂತ ಹೇಳಂಗಿಲ್ಲ, ಎಗ್ ಅಷ್ಟೇ, ಒಂದೇ ಸೌಂಡ್. ಇಂಗ್ಲೀಷಲ್ಲಿ ಡಬಲ್ ಅಕ್ಷರಗಳು ಬರುತ್ತೆ, ಅದಕ್ಕೆ ಕಾರಣ ಇದೆ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಹಾಗಂತ ನಾವು ನಾವು ಕನ್ನಡದಲ್ಲಿ ಒತ್ತಕ್ಷರ ಕೊಟ್ಟಾಗ ಈಗ ಅಲ್ಲ ಅಂತ ಹೇಳ್ತೀವಿ, ಅಲ್ಲ, ಇದಕ್ಕೆ ಲಾಗೆ ಒತ್ತಕ್ಷರ ಇದೆ. ಬಟ್ ಇಂಗ್ಲೀಷಲ್ಲಿ ಯಾವುದೇ ಅಕ್ಷರಗಳಿಗೆ, ಯಾವುದೇ ಪದಗಳಲ್ಲಿ ಡಬಲ್ ಅಕ್ಷರ ಬಂದ್ರೂ ಅದನ್ನು ನಾವು ಒತ್ತಿ ಹೇಳೋದಿಲ್ಲ. ಇಂಗ್ಲೀಷಲ್ಲಿ ಒತ್ತಿ ಹೇಳೋದು ಇಲ್ಲ, ಒತ್ತಕ್ಷರ ಇಲ್ಲ. ಒತ್ತಕ್ಷರ ಇದೆ, ಬಟ್ ಅದು ನಾವು ಕನ್ನಡದಲ್ಲಿ ಹೇಳೋ ಥರ ಒತ್ತಕ್ಷರ ಇಲ್ಲ, ನಾವು ಒತ್ತೀವಿ ಅದನ್ನು, ಅದಕ್ಕೆ ಒತ್ತಕ್ಷರ ಅಂತ ಹೇಳಿ. ಇಂಗ್ಲೀಷಲ್ಲಿ ಯಾವುದನ್ನು ಒತ್ತೋದಿಲ್ಲ, ಇಂಗ್ಲೀಷಲ್ಲಿ ಸಿಲಬಲ್ನ ಓದ್ತಾರೆ ಅಷ್ಟೇ. ಸೊ ಅದೇನಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, ಆ್ಯಪಲ್, ಬ್ಯಾಟ್, ಕ್ಯಾಟ್, ಡಾಗ್, ಎಗ್. ಇಸ್ ದಟ್ ಓಕೆ? ಸೊ ಈಗ ಇಲ್ಲಿ ಕರೆಕ್ಟಾಗಿ ಬಂತು ತಾನೆ ನಿಮಗೆ? ಅದನ್ನು ಯಾರು ಹೇಳಿದ್ರು? ನಾನು ಹೇಳಿದ್ನ ನಿಮಗೆ? ನೀವು ಯಾಕೆ ಮುಂದೆ ಹೋಗ್ತಾ ಇದ್ದೀರಾ? ತುಂಬ ಮುಂದೆ ಹೋಗ್ತಿದ್ದೀರಾ. ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಈಗ ನಾನು ಇದು ಜಸ್ಟ್ ಆಮೇಲೆ ಬರುತ್ತೆ ನಿಮಗೆ, ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ ಆಮೇಲೆ ಬರುತ್ತೆ ಅಂತ ಹೇಳಿದೆ. ನಾನು ಹೇಳಿದೆ ಯಾವುದೇ ಪದದಲ್ಲಿ ಕೊನೆಯಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಈ ಬಂತು ಅಂತ ಹೇಳಿದ್ರೆ ಅದನ್ನು ಸೈಲೆಂಟ್ ಮಾಡಿ. ಸುಮ್ಮನೆ ಜಸ್ಟ್ ಇದೊಂದು ಎಕ್ಸಾಂಪಲ್ಗೋಸ್ಕರ ನಾನು ಹೇಳಿದ್ದಷ್ಟೇ. ಅದಕ್ಕೆ ರೂಲ್ ಇದೆ, ಎಲ್ಲಿ ಸೈಲೆಂಟ್ ಮಾಡಬೇಕು, ಯಾಕೆ ಸೈಲೆಂಟ್ ಮಾಡಬೇಕು, ಅದು ರೂಲ್ ಇದೆ. ಅದಕ್ಕೆ ಈಗಲೇ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ನಾವು ಜಸ್ಟ್ ಇದನ್ನು ನೋಡೋಣ. ಇಲ್ಲಾಂದ್ರೆ ಆ್ಯಪಲ್ಲೇ ಬಿಟ್ಬಿಡೋಣ, ಬಿಡಿ. ಈ ಪದನೇ ಬೇಡ ನಮಗೆ, ನಿಮಗೆ ಅಷ್ಟು ಡೌಟ್ ಇದ್ರೆ ಆ ಪದನೇ ಬೇಡ, ಬೇರೆ ನೋಡೋಣ ಬಿಡಿ. ಓಕೆ, ಸೊ ನಾವು ಫ್ಯಾನ್, ಫ ಆ ನ್, ಇದು ಫ, ಸಾರಿ ಆ, ಫ ಆ ನ್, ಫ್ಯಾನ್. ಹಾಗೆ ಗ ಅ ನ್, ಗನ್. ಹ ಆಟ್, ಹ್ಯಾಟ್. ಇ ಇಂಕ್, ಇ ಇಂಕ್, ಇಂಕ್. ಜ ಅ ಗ್, ಜಗ್. ಓಕೆ, ಸೊ ಇಲ್ಲಿ ಏನು ಅಕ್ಷರಗಳು ಬಂದಿದ್ದಾವೆ ಅದೇ ನಿಮಗೆ. ಹಾಗಂತ ಕಂಪ್ಲೀಟಾಗಿ 100% ಇದನ್ನೇ ನಾವು ಡಿಪೆಂಡ್ ಆಗಬೇಕಾ? ಇಲ್ಲ, ಇದು ನಿಮಗೆ 70% ಮಾತ್ರ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಮೆಥಡ್, 70%. ಇನ್ನು ಉಳಿದವು ಬೇರೆ ಬೇರೆ ಥರ ಇರ್ತವೆ, ಅದು ಬೇರೆ ಬೇರೆ ಪಾಠಗಳಿದ್ದಾವೆ. ಓಕೆ, ಅದಕ್ಕೆ ಫೋನೋಗ್ರಾಮ್ಸ್ ಅಂತಿದೆ, ಸ್ಪೆಲ್ಲಿಂಗ್ ರೂಲ್ಸ್ ಇದೆ, ಆಮೇಲೆ ಬೇರೆ ಬೇರೆ ವಿಷಯಗಳಿದ್ದಾವೆ ಅದರಲ್ಲಿ, ಅದೆಲ್ಲ ಸೈಲೆಂಟ್ ಲೆಟರ್ಸ್ ಇದೆ. ಓಕೆ, ಸೊ ಇವೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ ನಿಮಗೆ 90 to 95% ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೆಂಗೆ ಇಂಗ್ಲೀಷನ್ನು ಓದಬೇಕು ಅಂತ. ಓಕೆ, ಈಗ ನಾನು ಹೇಳಿದ್ನಲ್ಲ ದೊಡ್ಡ ಪದಗಳು ಹೇಳಿದ್ನಲ್ಲ, ಈಗ ದೊಡ್ಡ ಪದಗಳು ನೋಡೋದು, ಅದನ್ನು ನೋಡ್ಬಿಡೋಣ. ಈಗ ಇಲ್ಲಿ ರೈಟ್, ಈಗ ಇಷ್ಟು ದೊಡ್ಡ ಪದ ಇದೆ, ಇದನ್ನು ನಾವು ಅಲ್ಲಿ ಏನು ನಾವು ಯೂಸ್ ಮಾಡಿದ್ವಿ ಅಕ್ಷರಗಳು ಅದನ್ನು ಹಾಕೊಳ್ಳೋಣ. ನೋಡಿ ಸಿಂಪಲ್ ಆಗಿ ಇದೇನಿದು, ಐಗೆ ನಾವೇನು ಹೇಳಿದ್ವಿ, ಇ, ಎನ್ಗೇನು ನ್, ಸಿಗೇನು ಕ, ಓಗೇನು ಆ, ಎಮ್ಗೇನು ಮಾ ಅಂತ ಹೇಳ್ಬೇಡಿ, ಮಾ ಅಲ್ಲ ಅದು. ಮಾ ಅಂದರೆ ಇದು, ಇದು ಮಾ, ಇದು ಪ.
ಇದು ರ್, ಇದು ಎ, ಹ, ಎ, ಸ, ಇ, ಬ, ಇ, ರೈಟ್, ಲ್, ಇ, ಟ, ಎ, ಸ. ಸೊ ಇಲ್ಲಿ ನಾವು ಇನ ಸೈಲೆಂಟ್ ಮಾಡಬೇಕು, ಯಾಕೆಂದರೆ ಅಲ್ಲಿ ಐ ಇ ಬಂದಿದೆ. ಅದು ಯಾಕೆ ಸೈಲೆಂಟ್ ಮಾಡಬೇಕು, ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅದು ನಿಮಗೆ ಮುಂದಿನ ಪಾಠಗಳಲ್ಲಿ ಗೊತ್ತಾಗುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ಅಂತಾನೆ ಇದೆ, ಆವಾಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರೋರಿಗೆ ಇದು ಈಸಿಯಾಗಿ ಓದ್ಬೋದು. ನಮ್ಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ ಸರ್, ಓಕೆ, ಕನ್ನಡ ನಿಮಗೆ 100% ಓದಕ್ಕೆ ಬರುತ್ತಾ ಬಂದರೆ ಮಾತ್ರ ನಿಮಗೆ ಇದನ್ನು ಈಸಿಯಾಗಿ ಓದ್ಬೋದು. ಈಗ ಕೂಡ್ಸೋಣ ನಾವು ಇದನ್ನು. ಇದೇನಿದು ಇನ್ನಿಗೆ ನಾವು ಅಥವಾ ಇನ್ನಂತಾನೆ ಹಾಕೊಳ್ಳೋಣ. ಇದು ಕ ಆ ಮ್, ಕ ಆ ಮ್. ಕನ್ನಡದಲ್ಲಿ ಏನಾಗುತ್ತೆ? ಕ ಆ ಮ್, ಕಾಮ್, ರೈಟ್. ಸೊ ಇದನ್ನ ಕಾಮ್ 0 ಹಾಕೊಳ್ಳೋಣ. ಇನ್ ಕಾಮ್ ಪ ರ ಎ, ಪ ರ ಎ ಏನಾಗುತ್ತೆ? ಪ ರ ಆಮೇಲೆ ಎ, ಪ ರ ಎ ಏನಾಯ್ತಲ್ಲಿ? ಪ್ರೇ, ರೈಟ್. ಇದನ್ನು ಕೂಡಿಸಿದಾಗ ಏನಾಗುತ್ತೆ? ಪ್ರೇ. ಹ ಎ ನ್, ಹ ಎ ನ್ ಏನದು? ಹೆನ್, ರೈಟ್, ಹೆನ್. ಸ ಇ, ಸ ಪ್ಲಸ್ ಇ ಏನಾಗುತ್ತೆ? ಪ್ಲಸ್ ಇ ಏನಾಗುತ್ತೆ? ಕನ್ನಡದಲ್ಲಿ ಏನು ಪ್ಲಸ್ ಇ? ಸಿ, ಸಿ. ಸೊ ಎಲ್ಲಿದೆ ಅದು? ಸ ಇ, ಸಿ. ಆಮೇಲೆ ಬ, ಬ ಪ್ಲಸ್ ಇ, ಬಿ. ಆಮೇಲೆ ಅಲ್ ಪ್ಲಸ್ ಲ ಪ್ಲಸ್ ಇ, ಲಿ, ಲಿ, ರೈಟ್, ಲಿ. ಟ, ಟ ಪ್ಲಸ್ ಇ, ಟಿ. ಇಲ್ಲಿ ಇದನ್ನ ನಾನು ತೆಗಿಬೇಕು ಅಂತ ಹೇಳಿದೆ. ಓಕೆ, ಈಗ ಓದ್ರಿ. ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರು. ಇನ್ನೊಂದ್ಸಲ ಓದ್ರಿ. ನಾನು ನಿಮಗೆ ಕನ್ನಡನೇ ಓದಿಕ್ ಬರೋಲ್ಲ ಅಂತ ಆಯ್ತು. ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಬರ್ದೀನಿ. ಓಕೆ, ಓದ್ರಿ ಯಾರಾದರೂ ಕನ್ನಡದಲ್ಲಿ ಸ್ಪಷ್ಟವಾಗಿ ಓದ್ರಿ. ನಿಮಗೆ ಇಂಗ್ಲೀಷ್ ಓದಕ್ಕೆ ಬರದೇ ಇರೋರು ಕನ್ನಡದಲ್ಲಿ ಓದ್ರಿ ಅದನ್ನ. ಇನ್ನೊಂದ್ಸಲ ಹೇಳಿ. ಅಲ್ಲ ಬೇಡ, ಸಪ್ರೇಟ್ ಆಗಿ ಹೇಳಿ, ಏನಾಗುತ್ತೆ? ಸಪ್ರೇಟ್ ಆಗಿ ಆದ್ರೆ ಕೂಡಿಸ್ಬೇಕು. ಹೌದು, ಎಲ್ಲದನ್ನು ಕೂಡಿಸಿ ಅಂತಾನೆ ಹೇಳ್ತಾ ಇರೋದು ನಾನು. ಎಲ್ಲದನ್ನು ನಿಧಾನಕ್ಕೆ ಹೇಳಿ, ನಿಧಾನಕ್ಕೆ ಹೇಳಿ. ಇಲ್ಲ ಪುಷ್ಪ, ನೀವು ಸರಿಯಾಗಿ ಓದ್ತಾ ಇಲ್ಲ, ಕನ್ನಡನೇ ಸರಿಯಾಗಿ ಓದ್ತಾ ಇಲ್ಲ ನೀವು. ನಾನಲ್ಲಿ ಇನ್ಕಮ್ ನೋಡಿ, ಕರೆಕ್ಟಾಗಿ ಓದ್ರಿ. ಅದಕ್ಕೆ ನಾನು ಹೇಳಿದ್ದು ಕಾಗುಣಿತ. ಓಕೆ, ಇಲ್ಲಿ ಮಾತನೆ ಒಂದು ನಿಮಿಷ. ಹಾ, ಮ ಅನೆ ಹಾಕೊಳ್ಳೋಣ. ಸಿ ಕಾಮ್, ಕನ್ನಡದಲ್ಲಿ ಕಾಮ್ ಅಂದ್ರೆ ನಾವು ಈಗ ನೋಡಿ, ಈಗ ಇದನ್ನ 0 ಹಾಕಿದ್ರು ಇದು ಕಾಮ್, ಇವೆರಡು ಒಂದೇ ತಾನೆ? ಎರಡು ಒಂದೇ ಅಲ್ವಾ? ಹಾ, ಸಿ ಕನ್ನಡನೇ ನೋಡಿ, ನಾನು ಇಂಗ್ಲೀಷ್ ಓದ್ತಾ ಇಲ್ಲ, ಕನ್ನಡದಲ್ಲೇ ಓದ್ತಾ ಇದ್ದೀನಿ ನಾನು. ಇನ್ಕಾಂಪ್ರೆಹೆನ್ಸಿಬ್. ಓಕೆ, ಒಂದು ನಿಮಿಷ, ನಾನು ಓದ್ತೀನಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಇನ್ಕಾಂಪ್ರೆಹೆನ್ಸಿಬಿಲಿಟಿ ನಾನು ಓದಿರೋದು ಈಗ ಕನ್ನಡ. ಇದೇ ಉಚ್ಚಾರಣೆನೇ ಇಂಗ್ಲೀಷಲ್ಲೂ ಬರೋದು. ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಇಷ್ಟೇ. ಈಗ ಅರ್ಥ ಆಗ್ತಿದೆಯಾ ನಿಮಗೆಲ್ಲ? ವಿಷಯ ಇಷ್ಟೇನೆ. 70% ಇಂಗ್ಲೀಷಲ್ಲಿ ಹಿಂಗೆ ಓದಬೇಕು, ಇನ್ನು 30% ಬೇರೆ. 30% ನಿಮಗೆ ಅಲ್ಲೋ ಇಲ್ಲೋ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಈಗ ನಾನು ಹೇಳಿದ್ನಲ್ಲ, ಈ ಬಂದಿದೆ, ಅದು ಯಾಕೆ ಬಂತು? ಅದಕ್ಕೊಂದು ರೀಸನ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನು ನೋಡೋಣ. ಸೊ ಬೇಸಿಕ್ಲಿ ವಾಟ್ ಹ್ಯಾಪನ್ಡ್? ಈಗ ಇದನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ, ಅಗೇನ್ ಸೇಮ್. ಇನ್ ಈಗೇನು? ಟ. ಈಗೇನು? ಎ, ರ್, ಡ, ಎ, ಪ, ಎ, ಎ. ಇದನ್ನು ನೀವು ನೋಡಿದ್ರೆ ಇಂಟರ್ ಡಿಪೆಂಡೆನ್ಸ್. ಆಲ್ಮೋಸ್ಟ್ ನಿಮಗೆ 95% ಕರೆಕ್ಟ್ ಪ್ರೊನೌನ್ಸಿಯೇಷನ್.
ಇಂಟರ್ಡಿಪೆಂಡೆನ್ಸ್. ನಾನು ಸಿಗೆ ಹೇಳಿದ್ದೀನಿ, ಸಿಗೆ ಎರಡು ಸೌಂಡ್ ಇದೆ, ಕ ಮತ್ತು ಸ. ಸಿ ಇಲ್ಲಿ ಕೊನೆಯಲ್ಲಿ ಬಂದಿದೆ, ಆಮೇಲೆ ಅದಾದಮೇಲೆ ಇ ಬಂದಿದೆ, ಅದಕ್ಕೆ ನಾವು ಸ್ ಅಂತ ಹೇಳಬೇಕು. ಅದು ರೂಲ್ ಇದೆ, ಆ ರೂಲ್ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನು ಕಂಪ್ಲೀಟಾಗಿ ಓದಿದಾಗ ಏನಾಗುತ್ತೆ, ಇಂಟರ್ಡಿಪೆಂಡೆನ್ಸ್. ಡೆಪೆಂಡ್, ಸೊ ಎ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಂಟರ್ಡಿಪೆಂಡೆನ್ಸ್. ಸೊ ಸಣ್ಣ ಸಣ್ಣ ಕರೆಕ್ಷನ್ಸ್ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಎಲ್ಲಿ ಏನು ಕರೆಕ್ಟ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಇಲ್ಲಿ 95% ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ ಫೋನಿಕ್ಸ್ ಹಾಕೊಂಡಾಗ. ಹಾಗೆ ಇದು ಆ, ಓಗೆ ನಾವು ಆ, ಪಿಗೆ ಪ, ಟಿಗೆ ಟ, ಇ, ಈಗೇನಾಯಿತು ಆಪ್ಟಿ, ಮ ಇ ಸ್, ಆಪ್ಟಿಮಿಸ್, ಟಿ ಐ ಟಿ, ಕ ಕ್ಯಾ ಅಂತಲೇ ತೊಗೊಳ್ಳೋಣ ಫಸ್ಟಿಗೆ. ನಾನು ಹೇಳಿದೆ ಎಲ್ಲಿ ಡಬಲ್ ಅಕ್ಷರ ಬಂದರೆ ಅದರಲ್ಲಿ ಒತ್ತಿ ಹೇಳೋದಿಲ್ಲ, ಒಂದನ್ನು ಸೈಲೆಂಟ್ ಅಂತಲೇ ಅಂದ್ಕೊಳ್ಳೋಣ. ಇವಾಗ ವೈ ಬಂದಿದೆ, ಕೊನೆಯಲ್ಲಿ ವೈ ಬಂದರೆ ನಾವು ಇ ಅಂತ ಹೇಳಬೇಕು. ಇಲ್ಲಿ ಕೆಲವು ಕಡೆ ಇ ಅಂತ ಹೇಳಬೇಕು, ಕೆಲವು ಕಡೆ ಐ ಅಂತ ಹೇಳಬೇಕು. ಅದೆಲ್ಲಿ ಮುಂದೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೆ ನಿಮಗೆ ಹೇಳ್ಬೋದಲ್ವಾ, ಈ ವೈ ಬಿಟ್ಬಿಡಿ, ವೈ ನನಗೆ ಕನ್ಫ್ಯೂಷನ್ ಇದೆ, ವೈ ಬಿಟ್ಬಿಡೋಣ. ಲೈಕ್ ಆಪ್ಟಿಮಿಸ್ಟಿಕಲಿ. ಓಕೆ, ಹಾಗೆ ಇದನ್ನು ನೀವು ನೋಡಿದ್ರೆ ಐ ಎನ್ ಇನ್, ಟಿ ಇ ಆರ್ ಟರ್, ಕನ್, ಇಂಟರ್ ಕಾನ್. ಸೊ ಇಲ್ಲಿ ನೋಡಿ, ಅದು ಸ್ವಲ್ಪ ಓ ಸೌಂಡ್ ಆ ಅಲ್ಲ, ಅದು ಅ ಅಂತ ಹೇಳಬೇಕು. ಇಂಟರ್ ಕಾನೆಕ್ಟೆಡ್ನೆಸ್ ಅಂತ ಹೇಳಿದ್ರು ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ. ಇಂಟರ್ ಕನೆಕ್ಟೆಡ್ನೆಸ್ ನಾನು ಹೇಳಿದಲ್ಲ 70% ಅಂತ. ಅದರಲ್ಲಿ ಒಂದೊಂದು ಅಕ್ಷರಗಳು ಈ ಓ ಐ ಎ ಇ ಐ ಓ ಯು ಬಂದಾಗ ಅದು ಒಂದೊಂದು ಕಡೆ ಒಂದೊಂದು ಥರ ಸೌಂಡ್ ಬರುತ್ತೆ. ಸೊ ಅದಕ್ಕೆ ಸಪ್ರೇಟ್ ಪಾಠ ಇದೆ, ಅದಕ್ಕೆ ಫೋನೋಗ್ರಾಮ್ಸ್ ಇದೆ, ಸ್ಪೆಲ್ಲಿಂಗ್ ರೂಲ್ಸ್ ಇದೆ, ಸೈಲೆಂಟ್ ವರ್ಡ್ಸ್ ಇದೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸೈಲೆಂಟ್ ಆಗುತ್ತೆ, ಎಲ್ಲಿ ಸ್ಪೆಲ್ಲಿಂಗ್, ಎಲ್ಲಿ ಅದರ ಉಚ್ಚಾರಣೆ ಚೇಂಜ್ ಆಗುತ್ತೆ, ಇ ಅನ್ನೋದು ಇ ಅಂತ ಎಲ್ಲಿ ಬರುತ್ತೆ, ಎ ಅಂತ ಎಲ್ಲಿ ಬರುತ್ತೆ ಅನ್ನೋದು ಸಪ್ರೇಟ್ ಪಾಠಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈಗ ನಿಮಗೆ 100% ಅಂತ ಅನ್ಕೊಳ್ಳಿ ಇದನ್ನು. ಓಕೆ, ಸೊ ಇಲ್ಲ ಇನ್ ಆಕ್ಸೆಸಿಬಿಲಿಟಿ, ಇನ್ ಆಕ್, ಡಬಲ್ ಸಿ ಬಂದಾಗ ಒಂದು ಸ ಅಂತ ಹೇಳುತ್ತೆ, ಇನ್ನೊಂದು ಕ ಅಂತ ಸೌಂಡ್ ಬರುತ್ತೆ. ಆಕ್ಸೆಸ್, ಇಲ್ಲಿ ಕ ಅಂತಿದೆ, ಇಲ್ಲಿ ಸ ಅಂತ ಬರುತ್ತೆ. ಅದಕ್ಕೆ ರೀಸನ್ ಇದೆ, ಯಾಕೆಂದರೆ ಸಿ ಆದಮೇಲೆ ಇ ಬಂದಿದೆ, ಸಿ ಆದಮೇಲೆ ಇ ಬಂದರೆ ನಾವು ಸ ಅಂತ ಹೇಳಬೇಕು. ಅದು ಸ್ಪೆಲ್ಲಿಂಗ್ ರೂಲ್, ಅದು ಮುಂದೆ ಪಾಠ ಇದೆ. ಇನ್ ಆಕ್ಸೆಸಿಬಿಲಿಟಿ. ಓಕೆ, ಸೊ ನಿಮಗೆ ಇದರಲ್ಲೇ ನಿಮಗೆ 90% ನಿಮಗೆ ಬರೀ ಆ ಸೌಂಡ್ಸನ್ನು, ಫೋನಿಕ್ ಸೌಂಡ್ಸ್ ಇಟ್ಕೊಂಡು ನಾವು ಇಷ್ಟು ಪದಗಳನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಇದನ್ನು ನೀವು ನೋಡಿದ ತಕ್ಷಣ ನಿಮಗೆ ಅಷ್ಟು ಗೊತ್ತಾಗೋದಿಲ್ಲ. ಬೇಸಿಕ್ ನಿಮಗೆ ಇನ್ನೂ ಇಂಗ್ಲೀಷು ಕಷ್ಟ, ಓದಿಗೆ ಬರೀಲಿ ಕಷ್ಟ ಇರೋರಿಗೆ ಇದು ತುಂಬ ಕಷ್ಟ ಅಂತ ಅನ್ಸ್ಬೋದು. ಬಟ್ ಇದನ್ನು ನೀವು ಆ ಫೋನಿಕ್ ಸೌಂಡ್ಸ್ ಏನಿದೆ ಅದನ್ನು ನಾಳೆ ಕೂತ್ಕೊಂಡು ನೀವು ಅಕ್ಷರಗಳನ್ನು ಹಾಕಿ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ನೋಡಿ. ಕನ್ನಡ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಕನ್ನಡದಲ್ಲಿ ನಾನು ಏನೇ ಬರೆದ್ರು ನಿಮಗೆ ಕನ್ನಡದಲ್ಲಿ ಇಂಗ್ಲೀಷ್ ಪದವನ್ನು ಬರೆದಾಗ ನೀವು ಅದನ್ನು ಸ್ಪಷ್ಟವಾಗಿ ಓದಕ್ಕೆ ಬರುತ್ತಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಕನ್ನಡದಲ್ಲಿ ಒತ್ತಕ್ಷರಗಳು, ಈಗ ಕನ್ನಡದಲ್ಲಿ ಒಂದು ವೇಳೆ ನಾನು ಈ ಥರ ಬರಿತೀನಿ ಅಂತ ಇಟ್ಕೊಳ್ಳಿ. ಇದು ಓದಕ್ಕೆ ಬರುತ್ತಾ ಯಾರಿಗಾದ್ರು? ಇನ್ಸ್ಟ್ರಕ್ಷನ್. ಎಸ್, ನೋಡಿ ಇದು ಈ ಥರ ಅಕ್ಷರ ಸಮೂಹ, ಈ ಥರ ಅಕ್ಷರದ ಗುಂಪು ನಮ್ಮ ಕನ್ನಡದಲ್ಲಿ ಇಲ್ಲ. ಬಟ್ ನಾ ಇಲ್ಲಿ ಎನ್ ಇದೆ, ಸ ಇದೆ, ಟ ಇದೆ, ರ ಇದೆ, 3 ಒತ್ತಕ್ಷರ ಇದೆ. 3 ಅಲ್ಲ, 3 ಒತ್ತಕ್ಷರ ಇದೆ. 1 2 3 ಒತ್ತಕ್ಷರ ಇದೆ. ಇದನ್ನು ನಿಮಗೆ ಓದ್ಲಿಕ್ಕೆ ಆಗುತ್ತಾ? ಓದ್ಲಿಕ್ಕೆ ಒಂದು ವೇಳೆ ಆದರೆ ನೀವು ಕನ್ನಡನ ನಾವು ಇಂಗ್ಲೀಷಲ್ಲಿ ಯಾವುದೇ ಪದ ಬರೆದ್ರು ಅದು ನಮಗೆ ಕರೆಕ್ಟಾಗಿ ಓದಕ್ಕೆ ಬರಬೇಕು. ಬೇಸಿಕ್ ನಾವು ಈ ಕನ್ನಡದಿಂದ ಇಂಗ್ಲೀಷನ್ನು ಕಲಿತಾ ಹೋಗ್ತಾ ಇರಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಅಕ್ಷರ ಕನ್ನಡ ನಾನು ಈಗ ಇಲ್ಲಿ ಬರೆದಿದ್ದೀನಲ್ಲ ಇದನ್ನು ಕಂಪ್ಲೀಟಾಗಿ ನಿಮಗೆ ನೀಟಾಗಿ ಓದಕ್ಕೆ ಬರಬೇಕು. ಇನ್ಕಾಂಪ್ರಿಹೆನ್ಸಿಬಿಲಿಟಿ ಅಂತ ಕರೆಕ್ಟಾಗಿ ಓದಕ್ಕೆ ಬರಬೇಕು. ಅದು ಅಂದರೆ ಇದು ನಿಮಗೆ ಈ ಥರದ ಅಕ್ಷರಗಳು, ಪದಗಳು, ಒತ್ತಕ್ಷರಗಳೆಲ್ಲ ಓದಕ್ಕೆ ಬಂದರೆ ಅವೆಲ್ಲ ಈಸಿಯಾಗಿ ಬರುತ್ತೆ. ಬೇಸಿಕ್ಲಿ ಇಷ್ಟೇ ಇರೋದು. ಫೋನಿಕ್ ಸೌಂಡ್ಸನ್ನು ನಾವು 70% ಯೂಸ್ ಮಾಡ್ತೀವಿ. ಇಲ್ಲೇ ನೋಡಿ ನಿಮಗೆ ಇಷ್ಟು ದೊಡ್ಡ ದೊಡ್ಡ ಪದಗಳಲ್ಲಿ ಇಲ್ಲಿ 90% ಆಗಿದೆ. ಇಲ್ಲಿ ಒಂದು ಅಕ್ಷರ ನಿಮಗೆ ಪ್ರಾಬ್ಲಮ್ ಇದೆ, ಇಲ್ಲಿ ಒಂದು ಅಕ್ಷರ ವೈಗೆ ಇ ಅಂತ ಹೇಳ್ತೀವಿ, ಅದು ಗೊತ್ತಿಲ್ಲ, ರೈಟ್. ಆಮೇಲೆ ಇಲ್ಲಿ ಓ ಅನ್ನೋ ಅಕ್ಷರಕ್ಕೆ 3-4 ಸೌಂಡ್ ಇದೆ, ಅದು ಗೊತ್ತಾಗಬೇಕು ನಮಗೆ. ಬೇಸಿಕ್ಲಿ ಓ ಅಂದಾಗ ಆ ಅಂತಲೇ ಬರೋದು, ನಿಮಗೆ 70 to 80% ಆ ಅಂತಲೇ ಬರುತ್ತೆ. ಇನ್ನು ಕೆಲವು ಕಡೆ ಮಾತ್ರ ಅದು ಎಲ್ಲೆಲ್ಲಿ, ಅದಕ್ಕೆ ಸಪ್ರೇಟ್ ಪಾಠಗಳಿದೆ. ಅರ್ಥ ಆಯ್ತಲ್ಲ ಎಲ್ರಿಗೂ?